ಅದೇ ರೀತಿ ಇಲ್ಲಿ ನೀವು ಟ್ರೇಡಿಂಗ್ ಬರಬೇಕಾದ್ರೆ ನಿಮ್ಮ ಹತ್ರ ಎರಡು ರೀತಿಯ ಕ್ಯಾಪಿಟಲ್ ಇರಬೇಕು. ಅಂದ್ರೆ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನೀವು ಟ್ರೇಡಿಂಗ್ ಅನ್ನ ಬಿಟ್ಟು ಹೋಗಲ್ಲ. ಸೊ 30,000 ತಗೊಂಬಂದ್ರಿ, ಅದ್ರಲ್ಲಿ ನಾನು ಎಷ್ಟು ದುಡ್ಡು ಮಾಡಬಹುದು? ನೀವು ರಿಸ್ಕ್ ಅನ್ನ ಹೇಗೆ ನಾನು ಹೇಳೋದು, ರಿಸ್ಕ್ ಅನ್ನ ನೀವು ಎರಡು ರೀತಿಯಲ್ಲಿ ಡಿವೈಡ್ ಮಾಡ್ಕೊಬೇಕು. ನೀವು ಗ್ಯಾರಂಟಿ ಒಂದ್ ದಿವಸ ನೀವು ಎಲ್ಲದನ್ನ ಲಾಸ್ ಮಾಡ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಅದಕ್ಕೆ ನಿಮ್ಗೆ ಟ್ರೇಡಿಂಗ್ ಆಗಲ್ಲ, ನೀವು ಟ್ರೇಡಿಂಗ್ ಅನ್ನ ಬಿಡ್ಬೋದು. ಅಂದ್ರೆ ಒಂದು ವಾರದೊಳಗೆ ನಾವು ರಿಕವರಿ ಮಾಡ್ಕೊಂಡ್ ಬರ್ಬೋದು, ಏನೋ ಒಂದು ನೆಕ್ಸ್ಟ್ ಏನೋ ಒಂದು ಸ್ಟೆಪ್ ತಗೊಬೋದು, ನಮ್ ತಪ್ಪನ್ನ ಗುರುತಿಸ್ಕೊಬಹುದು, ಏನೆಲ್ಲ ಮಾಡ್ಕೊಂಡು ನಾವು ಹೊರಗೆ ಬರ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ನಿಮ್ಮಲ್ಲಿ ಬೆಳಿಗ್ಗೆ 2 ಟ್ರೇಡ್ ಅಲ್ಲಿ 3,000 ರೂಪಾಯಿ ಆಗಿ ಆಯ್ತು, ಮಧ್ಯಾಹ್ನ ತಿರ್ಗಾ ಇನ್ನೊಂದು ಟ್ರೇಡ್ ಮಾಡ್ಲೇಬೇಕಾ ಅಂದ್ರೆ ಆನ್ಸರ್ ಇಸ್ ನೋ. ಒಂದು 50,000 ಹಾಕಿ 1 ವರ್ಷಕ್ಕೆ 1 ಕೋಟಿ ಆಗುತ್ತೆ, 6 ತಿಂಗಳಿಗೆ 1 ಕೋಟಿ ಆಗ್ತದೆ. ಎರಡನೇದು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಥರ್ಮೋಸ್ಟೇಟ್ ಆಫ್ ಮೈಂಡ್ ಅಂತ ಇದೆ. ಈ ಥರ್ಮೋಸ್ಟೇಟ್ ಆಫ್ ಮೈಂಡ್ ಇನ್ಕ್ರೀಸ್ ಆಗದೆ ನೀವು ಅಲ್ಲಿ ಲಾಟ್ ಇನ್ಕ್ರೀಸ್ ಮಾಡಕ್ ಹೋದ್ರೆ ನಿಮ್ಮಲ್ಲಿ ಮ್ಯಾನೇಜ್ ಆಗಲ್ಲ. ಹೆವಿ ಲಾಸ್. ಯಾಕೆ ನನ್ನ ಸಂಬಳನೇ 20,000 ಇದು ಒಂದು ಟ್ರೇಡ್ ಅಲ್ಲಿ 22,000 ಹೋಗ್ತಾ ಇದೆ. ಪ್ರಾಪರ್ ಟ್ರೇಡಿಂಗ್ ಏನು? ಸ್ಟಾಪ್ ಲಾಸ್ ಹೋದ್ರೆ ಸ್ಟಾಪ್ ಲಾಸ್, ಟಾರ್ಗೆಟ್ ಅಂದ್ರೆ ಟಾರ್ಗೆಟ್, ಎಂಟ್ರಿ ಅಂದ್ರೆ ಎಂಟ್ರಿ. ಇದು ಟ್ರೇಡ್. ನಾನು ಹಾಕಿದ ಕ್ಯಾಪಿಟಲ್ ಬಂತು, 3 ತಿಂಗಳ ನನಗೊಂದು ತಿರ್ಗಾ ಒಂದು 30,000 ಬಂತು. ಅದಲ್ಲದೆ ಪ್ರತಿ ದಿವಸ ನನ್ನ ಖರ್ಚಿಗೆ 1,500 ರೂಪಾಯಿ 1,000 ರೂಪಾಯಿ ಬರ್ತಾ ಇತ್ತು. ಆಯ್ತಾ? ಈ ಪೇಮೆಂಟ್ ಅಮೌಂಟ್ ರೆಡಿ ಆಗಿದೆ, 15 ದಿವಸ ಬಿಟ್ಟು ಚೆಕ್ ಕೊಟ್ಟಿರ್ತಾರೆ. ಈ ಅಮೌಂಟ್ ಅನ್ನ ಟ್ರೇಡಿಂಗ್ ಹಾಕೋದು. ಅವರ ಮೈಂಡ್ ಸೆಟ್ ಏನಂದ್ರೆ, ಆ ಒಂದು ಪೇಮೆಂಟ್ ಬರೋದ್ರೊಳಗೆ ಆ ಅಮೌಂಟ್ ಇಂದ ನಾನು ಒಂದಿಷ್ಟು ಲಾಭ ಮಾಡ್ಬೇಕು ಅಂತ. ಬಡ್ಡಿಗೆ ದುಡ್ಡು ಕೊಟ್ಟಾಗ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೆ ನಿಮಗೆ ಅಗತ್ಯ ಇರುವಂತದ್ದು. ಆಲ್ರೆಡಿ ನೀವು ತಮ್ಮನೇಲಿ ನೋಡ್ಕೊಂಡ್ ಬಂದಿದ್ದೀರಿ. ಎಸ್, ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಡಿಸ್ಕಷನ್ ಮಾಡೋಣ. ಯಾರಾದ್ರೂ ಇದಕ್ಕಿಂತ ಪ್ರೀವಿಯಸ್ ವಿಡಿಯೋ ನೋಡ್ಲಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ವಾಚ್ ಮಾಡಿ ಬನ್ನಿ, ಸೊ ದಟ್ ಅವಾಗ ನಿಮ್ಗೆ ಇದು ಅರ್ಥ ಆಗುತ್ತೆ. ಇಲ್ದಿದ್ರೆ ಅದನ್ನ ನೋಡಿದ್ರೆ ಇದಕ್ಕೆ ಬಂದ್ರೆ ಡೈರೆಕ್ಟ್ ಆಗಿ ಏನು ಅರ್ಥ ಆಗಲ್ಲ. ಅಂಡ್ ಇದೊಂದು ಸೀರೀಸ್ ಆಗಿ ಬರ್ತಾ ಇದೆ. ಲೈಕ್ ಮೊದಲು ನಾವು ರವಿಯವರೊಟ್ಟಿಗೆ, ಮೂಡಿಗೆರೆಯಿಂದ ಬಂದಂತ ರವಿಯವರೊಟ್ಟಿಗೆ ಸ್ವಲ್ಪ ಒಂದು ಸೀರೀಸ್ ಮಾಡಿದ್ವಿ. ಇವಾಗ ನಾವು ಜನಾರ್ದನ್ ಅವರೊಟ್ಟಿಗೆ ನಾವು ಈಗ ಸೀರೀಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಬೇಸಿಕ್, ಏನೂ ಗೊತ್ತಿಲ್ದಿರೋ ಟ್ರೇಡರ್ಗಳು ಬಂದ್ರು ಸಹ ಯಾವ ರೀತಿ ಟ್ರೇಡ್ ಮಾಡ್ಬೋದು, ಹೇಗೆಲ್ಲ ಅವರ ಮೈಂಡ್ ಸೆಟ್ ಇರುತ್ತೆ, ಏನೆಲ್ಲ ಕರೆಕ್ಟ್ ಮಾಡ್ಕೊಬೇಕು ಅನ್ನೋದನ್ನ ನಾವು ಹಂತ ಹಂತವಾಗಿ ಹೇಳ್ತಾ ಹೋಗ್ತಿದ್ವಿ. ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ, ಎಲ್ಲರಿಗೂ ಸಿಗಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಯ್ತು ಅಂತ ಆದ್ರೆ ದಯವಿಟ್ಟು ನಮ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಏನಾಗ್ತಿದೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಸೊ ಈಗ ನಾವು ಎಪಿಸೋಡ್ ಒಳಗೆ ಹೋಗೋಣ. ನಮ್ಮ ಜನರ ಸರ್, ನಮಸ್ತೆ ಸರ್, ಬನ್ನಿ, ವೆಲ್ಕಮ್. ಈಗ ಈ ಇಂಪಾರ್ಟೆಂಟ್ ಎಪಿಸೋಡ್ ಅಲ್ಲಿ ಈಗ ನೀವು ಇದೀವಿ. ಸೊ ನೆಕ್ಸ್ಟ್ ಕ್ವಶನ್ ಇಂದ ಸ್ಟಾರ್ಟ್ ಮಾಡೋಣ ಸರ್. ಹೇಳಿ ಸರ್. ಸರ್ ನೋಡಿ, ಈಗ ಮಾರ್ಕೆಟ್ ಬಗ್ಗೆ ಎಲ್ಲ ಸುಮಾರು ತಿಳ್ಕೊಂಡ್ವಿ. ಒಂದು 3, 4, 5 ಸೀರೀಸ್ ಆಯ್ತಲ್ಲ. ಈಗ ಮಾರ್ಕೆಟ್ ಬಗ್ಗೆ ಎಲ್ಲ ತಿಳ್ಕೊಂಡು ಬರ್ತಿದ್ದೇವೆ. ಸೊ ಈಗ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಾಯ್ತು, ಇನ್ನು ನಾನು ಟ್ರೇಡ್ ಮಾಡ್ಬೇಕು. ಹೌದು, ಮಾಡ್ಬೇಕಾದ್ರೆ ಒಳಗೆ ಬರ್ಬೇಕು. ಹೌದು, ಇದ್ರಲ್ಲಿ ಏನಾದ್ರು ದುಡ್ಡು ಇಟ್ಕೊಂಡೇ ಬರ್ಬೇಕು. ಖಂಡಿತ. ಕ್ಯಾಪಿಟಲ್ ಇಲ್ಲದೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾವೊಂದ್ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡ್ಲೇಬೇಕು. ಇನ್ವೆಸ್ಟ್ ಮಾಡಿ ಅದರಿಂದ ತೆಗಿಬೇಕು, ದುಡ್ಡು ಹಾಕಿ ದುಡ್ಡು ತೆಗಿಬೇಕಾಗ್ತದೆ. ಖಂಡಿತ. ಸೊ ನಾನೀಗ ಬಂದೆ, ನೀವು ಅಕೌಂಟ್ ಹೇಗೆ ಓಪನ್ ಮಾಡಬೇಕು ಅದರ ಬಗ್ಗೆ ಎಲ್ಲ ಹೇಳಿದಿರಿ. ಒಂದು ಡಿಮ್ಯಾಟ್ ಅಕೌಂಟ್ ಬೇಕಾಗ್ತದೆ. ಸಪರೇಟ್ ಆಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದೆ. ಈಗ ಅದಕ್ಕೆ ನಾನೀಗ ಕ್ಯಾಪಿಟಲ್ ಹಾಕ್ಬೇಕು. ನಾನೊಂದು ಎಷ್ಟು ಹಣ ಹಾಕ್ಬೇಕು, ಯಾವ ತರ ಹೇಗೆ ಮಾಡ್ಬೇಕು ನೋಡಿ. ಆಕ್ಚುಲ್ ಆಗಿ ಕ್ಯಾಪಿಟಲ್ ಅನ್ನೋದೇ ತುಂಬಾ ಮೇನ್. ಯಾಕಂದ್ರೆ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಗೊತ್ತಿದ್ರೆ ನಮ್ಗೆ ಅದೆಲ್ಲ ಕರೆಕ್ಟ್ ಆಗಿ ಬರುವಂತದ್ದು. ಸೊ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ ಕ್ಯಾಪಿಟಲ್ ಅಲ್ಲಿ 2 ರೀತಿ ಕ್ಯಾಪಿಟಲ್ ಇದೆ ಸರ್. ಅಂದ್ರೆ ಒಂದು ವರ್ಕಿಂಗ್ ಕ್ಯಾಪಿಟಲ್, ಇನ್ನೊಂದು ರಿಸರ್ವ್ ಫಂಡ್ ಅಂತ ಹೇಳ್ತಾರೆ. ಈಗ ನೀವು ಯಾವುದೇ ಒಂದು ಕಂಪನಿ ತಗೊಳ್ಳಿ ಅಥವಾ ಈಗ ಮನೆ ಖರ್ಚೆ ತಗೊಳ್ಳಿ ಸರ್. ನಾವು ಮನೆಗೆ ಹೋಗೋಣ, ಯಾಕೆ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗೋದು? ಮನೆ ತಗೊಂಡ್ರೆ ಮನೇಲಿ ಏನಾಗುತ್ತೆ, ನಿತ್ಯ ಖರ್ಚು ಅಂತ ಇರುತ್ತೆ. ಲೈಕ್ ಸಾಮಾನಿಗೆ, ತರಕಾರಿಗೆ, ಹಾಲಿಗೆ, ಇದು ನಿತ್ಯ ಖರ್ಚಿಗೆ ಅಂತ ಹೇಳಿ ನಾವು ಒಂದು ಸರ್ಟೇನ್ ಅಮೌಂಟ್ ತಗೊಳ್ತೀವಿ, ತೆಗೆದಿಡ್ತೀವಿ. ಅದಲ್ದೇನೆ ಒಂದು ವೇಳೆ ನನಗೆ ಈ ತಿಂಗಳು ಸಂಬಳ ಬರಲಿಲ್ಲ, ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಯ್ತು, ಅದಕ್ಕೆ ಅಂತೇಳಿ ರಿಸರ್ವ್ ಅಂತೇಳಿ ರಿಸರ್ವ್ ಫಂಡ್ ಇಟ್ಕೊಂಡಿರ್ತೀವಿ. ಅದನ್ನು ಮೀರಿ ಬಂದದ್ದನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡುದು. ಇದು 2ನ್ನ ಬಿಟ್ಟು 3ನೇದು ಬಂದಾಗ ಮಾತ್ರ. ಅದೇ ರೀತಿ ಇಲ್ಲೂ ಸಹ ಇರುತ್ತೆ ಸರ್. ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಇಟ್ಕೊಬೇಕು. ಕಂಪನೀಸ್ ಅವ್ರು ಏನ್ ಮಾಡ್ತಾರೆ, ವರ್ಕಿಂಗ್ ಕ್ಯಾಪಿಟಲ್ ಅಂತ ಸರ್ಟನ್ ಅಮೌಂಟ್ ಇಟ್ಟಿರ್ತಾರೆ. ಅದು ವರ್ಕಿಂಗಿಗೆ, ಅಲ್ಲಿ ಸಂಬಳ ಕೊಡ್ಲಿಕ್ಕೆ, ಕರೆಂಟ್ ಬಿಲ್ ಕಟ್ಟಲಿಕ್ಕೆ, ಏನೋ ಆಟೋ ಚಾರ್ಜಸ್ ಅದು ಇದಕ್ಕೆ ಅಂತ ವರ್ಕಿಂಗ್ ಕ್ಯಾಪಿಟಲ್. ಅದಾದ್ಮೇಲೆ ರಿಸರ್ವ್ ಫಂಡ್ ಅಂತ ಬೇರೆ ಇರುತ್ತೆ. ಅದೇ ರೀತಿ ಇಲ್ಲಿ ನೀವು ಟ್ರೇಡಿಂಗ್ ಬರಬೇಕಾದ್ರೆ ನಿಮ್ಮ ಹತ್ರ 2 ರೀತಿಯ ಕ್ಯಾಪಿಟಲ್ ಇರಬೇಕು. ಅಂದ್ರೆ ಒಂದು ವರ್ಕಿಂಗ್ ಕ್ಯಾಪಿಟಲ್, ಇನ್ನೊಂದು ರಿಸರ್ವ್ ಫಂಡ್ ಅಂತ ಬೇಕು. ಸೊ 2ನ್ನು ಒಟ್ಟು ಮಾಡಿ ಹೇಳೋದಂತಾದ್ರೆ, ನೀವೀಗ ಒಂದು ನಾರ್ಮಲ್ ಆಗಿ ಈಗ ಕಲಿಯೋ ಸ್ಟೇಜಲ್ಲಿ ನಾವು ಇದ್ದೀವಿ. ಸೊ ಅದೇ ರೀತಿಯಲ್ಲಿ ನಾವು ತಗೊಳ್ಳೋದಂತಾದ್ರೆ ನಾವು ಫಸ್ಟ್ ಒಂದು ಲಾಟಲ್ಲಿ ಮಾಡೋದನ್ನ ಕಲಿಬೇಕು. ನಾನು F&Oನೇ ಹೇಳ್ತಾ ಇರೋದು, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಹೇಳ್ತಿರೋದು, ನಿಫ್ಟಿಯನ್ನೇ ಹೇಳ್ತಾ ಇರೋದು, ಅಂಡ್ ಆಪ್ಷನ್ ಬೈಯಿಂಗ್ ಅನ್ನೇ ಹೇಳ್ತಾ ಇರೋದು. ಯಾಕೆಂದ್ರೆ ನಾವು ಅದ್ರಲ್ಲಿ ಎಕ್ಸ್ಪರ್ಟ್.
ಯಾರು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಅವ್ರು ಅದನ್ನೇ ಹೇಳ್ಬೇಕು, ಅದು ಬಿಟ್ಟು ಬೇರೆ ಹೇಳಿ ಪ್ರಯೋಜನ ಇಲ್ಲ. ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಹೇಳುದು ನಾವು ಇದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾಗ ನಮ್ಮ ಲೆಕ್ಕಾಚಾರ ಪ್ರಕಾರ ನೀವು 1 ಲಾಟ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಮಿನಿಮಮ್ ವರ್ಕಿಂಗ್ ಕ್ಯಾಪಿಟಲ್ 15,000 ಬೇಕು. ಸೊ ನಾನು ಹೇಳೋದು ಅದರ ಡಬಲ್ ಅಂದ್ರೆ 30,000 ರೂಪಾಯಿ ನೀವು ಇಟ್ಕೊಂಡ್ ಬರ್ಬೇಕು. ಯಾವಾಗ ನೀವು 30,000 ರೂಪಾಯಿ ಇಟ್ಕೊಂಡ್ ಬರ್ತೀರೋ ಟ್ರೇಡಿಂಗ್ ಮಾಡ್ಲಿಕ್ಕೆ, ನಿಮ್ಮ ಹತ್ರ ಒಂದು ರಿಸರ್ವ್ ಫಂಡ್ ಇರುತ್ತೆ ಅಂಡ್ ಒಂದು ನಿಮ್ಮಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಇರುತ್ತೆ. ಆವಾಗ ನಿಮ್ಮ ಮೈಂಡ್ ಸೆಟ್ ಸ್ವಲ್ಪ ಕ್ಲಿಯರ್ ಇರುತ್ತೆ. ಅಂದ್ರೆ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನೀವು ಟ್ರೇಡಿಂಗ್ ಅನ್ನು ಬಿಟ್ಟು ಹೋಗಲ್ಲ. ನಿಮ್ಮ ಹತ್ರ ಸ್ಟಿಲ್ ಮ್ಯಾನೇಜ್ ಮಾಡೋದಕ್ಕೆ ಬೇಕಾಗುವಂತ ಫಂಡ್ ಇದೆ. ಇದು ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಸರ್, ನೆಕ್ ಟು ನೆಕ್ ತರ್ತಾರೆ. ಅಂದ್ರೆ ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟಿತ್ತು ಅದಕ್ಕೆ ಬೈ ಮಾಡ್ಲಿಕ್ಕೆ ಪ್ರೈಸ್ 6,000 7,000 ಬರುತ್ತಾ, ಅಷ್ಟೇ ತರೋದು. ನೆಕ್ ಟು ನೆಕ್ ತಂದ್ರೆ ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೆ, ಮಾರ್ಕೆಟ್ ಅಂದ್ಮೇಲಿಂದ ಬ್ಯಾಲೆನ್ಸ್ ಇರುತ್ತೆ, ಬ್ಯಾಲೆನ್ಸ್ ತಪ್ಪುತ್ತೆ. ಬ್ಯಾಲೆನ್ಸ್ ತಪ್ಪು ನಿಮ್ ಕೈ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ. ಅವಾಗ ನಿಮ್ಮಲ್ಲಿ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೂ ಆಗಲ್ಲ, ಏನು ಆಲ್ಟರ್ನೇಟಿವ್ ಮಾಡಕ್ ಆಗಲ್ಲ, ಆವ್ರೇಜಿಂಗ್ ಮಾಡಕ್ ಟೋಟಲ್ ಸಿಕ್ಕಾಕೊಂಡ್ಬಿಡ್ತೀರಿ. ಅದಕ್ಕೆ ನಾನು ಹೇಳೋದು ಯಾವತ್ತೂ 30,000 ಇಟ್ಕೊಂಡಿದ್ರೆ ಒಂದು ಲಾಟ್ ಅನ್ನ ನೀವು ಆರಾಮಾಗಿ ಟೆನ್ಷನ್ ಇಲ್ಲದೆ, ಸೈಕಾಲಜಿಕಲ್ ಡಿಸ್ಟರ್ಬೆನ್ಸ್ ಇಲ್ಲದೆ ನೀವು ಟ್ರೇಡಿಂಗ್ ಅನ್ನ ಮಾಡ್ಕೊಂಡು ಹೋಗ್ಬೋದು. ಸೊ ನಿಫ್ಟಿ 1 ಲಾಟ್ ಆಪ್ಷನ್ ಬೈಯಿಂಗ್ ಮಾಡ್ಬೇಕಂದ್ರೆ ಮಿನಿಮಮ್ ಒಂದು 30,000 ರೂಪಾಯಿವರೆಗೆ ನಿಮ್ಮ ಹತ್ರ ಕ್ಯಾಪಿಟಲ್ ಬೇಕು ಸರ್. ಇದು ನಮ್ಮ ಒಂದು ಬೇಸಿಕ್ ಅಂತ ಹೇಳಿ. ಅದ್ರ ಪ್ರಕಾರದಲ್ಲಿ ನೀವು ಅದಕ್ಕೆ ರಿಸ್ಕ್ ರಿವಾರ್ಡ್ ಅನ್ನು ನೀವು ಕ್ಯಾಲ್ಕುಲೇಟ್ ಅನ್ನ ಮಾಡಕ್ಕೆ ಈಸಿ ಆಗುತ್ತೆ. ಹೌದು. ಸೊ ಈಗ ಒಂದು ಅಮೌಂಟ್ ತಕೊಂಡ್ಬಂದ್ರಿ, ಅದ್ರಲ್ಲಿ ಈಗ ಒಂದು 30,000 ಹೇಳಿದ್ರಿ. ಸೊ 30,000 ತಕೊಂಡ್ಬಂದ್ರಿ, ಅದ್ರಲ್ಲಿ ನಾನು ಎಷ್ಟು ದುಡ್ಡು ಮಾಡ್ಬೋದು? ಹೌದು. ಈಗ ರಿಸ್ಕ್ ರಿವಾರ್ಡ್ ತಕೊಂಡ್ರೆ ಈಗ ನಾನು ಹೇಳೋದೇನಂದ್ರೆ ನಿಮ್ಮ ಹತ್ರ ಒಂದು ಪ್ಲಾನ್ ಇರಬೇಕು. ಈಗ ನಾವು ಏನಂತ ಹೇಳಿದ್ರೆ ಒಂದೇ ಸಲ ದುಡ್ಡು ಹಾಕ್ಬೇಕಂತ ಎಲ್ಲರಿಗೂ ಆಸೆ ಇರೋದು ಅದೇ, ಏಕ್ದಮ್ ದುಡ್ಡು ಹಾಕ್ಬೇಕು ಅಂತ. ನಾನು ರಿವಾರ್ಡ್ ನೋಡ್ಬೇಡಿ ಅಂತ ಹೇಳ್ತೀನಿ. ಫಸ್ಟ್ ನೀವು ನೋಡ್ಬೇಕಾಗಿದ್ದು ರಿಸ್ಕ್. ನನಗೆ ಇಲ್ಲಿ ಎಷ್ಟು ಕಳ್ಕೊಳ್ತೀನಿ ಅನ್ನೋದು ನೀವು ಗೊತ್ತಿರಬೇಕು. ಯಾವಾಗ ನಿಮಗೆ ರಿಸ್ಕ್ ಗೊತ್ತಿರುತ್ತೋ ರಿವಾರ್ಡ್ ಸಿಗುತ್ತೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಸರ್, ಪ್ರಾಫಿಟ್ ಇಸ್ ಎ ಆಪ್ಷನಲ್ ಬಟ್ ಲಾಸ್ ಇಸ್ ಗ್ಯಾರಂಟಿಡ್. ಇದು ಸ್ಟಾಕ್ ಮಾರ್ಕೆಟ್ ಇರೋಂಥದ್ದು, ಅದು ರೂಲ್ಸ್. ಯಾಕಂದ್ರೆ ಪ್ರಾಫಿಟ್ ಬೇಕಂತ ನಾವು ಅಪೇಕ್ಷೆ ಪಡೋದು, ಆದ್ರೆ ಲಾಸ್ ಗ್ಯಾರಂಟಿ. ಅದನ್ನ ಯಾರು ಅಪೇಕ್ಷೆ ಪಡ್ಬೇಕಂತಿಲ್ಲ, ಅದಾಗೆ ಬಂದ್ಬಿಡುತ್ತೆ. ಅದೇ ರೀತಿ ಇಲ್ಲಿ ನಾವು ನೋಡ್ಬೇಕಾಗಿದ್ದು ರಿಸ್ಕ್ ಎಷ್ಟಾಗುತ್ತೆ ಅಂತ. ನೀವು ರಿಸ್ಕ್ ಅನ್ನ ನಾನು ಹೇಳೋದು, ರಿಸ್ಕ್ ಅನ್ನ ನೀವು 2 ರೀತಿಯಲ್ಲಿ ಡಿವೈಡ್ ಮಾಡ್ಕೊಬೇಕು. 2 ರೀತಿಯಲ್ಲಿ ಅಂತ ಹೇಳಿದ್ರೆ ಪರ್ ಡೇ ರಿಸ್ಕ್ ಅಂಡ್ ಪರ್ ಟ್ರೇಡ್ ರಿಸ್ಕ್ ಅಂತ. ಅಂದ್ರೆ ಈಗ ನಾನೊಂದು ಮ್ಯಾಕ್ಸಿಮಮ್ ಇವತ್ತಿನ ದಿನ, ನಾನು ಇವತ್ತು ಬೆಳಗಿಂದ ಸಂಜೆವರೆಗೆ ನಾನು ಎಷ್ಟೇ ಟ್ರೇಡ್ ಮಾಡಿದ್ರು ಏನೇ ಮಾಡಿದ್ರು ಇದು ನನ್ನ ಮ್ಯಾಕ್ಸಿಮಮ್ ರಿಸ್ಕ್. ಇದು ದಾಟಿದ್ರೆ ನನ್ನ ಕೈಲಿ ಆಗಲ್ಲ ಅನ್ನೋ ಒಂದು ಲಿಮಿಟ್ ಅನ್ನ ನೀವು ಸೆಟ್ ಮಾಡ್ಕೊಬೇಕು. ಲಿಮಿಟ್ ಅಂದ್ರೆ ಎಷ್ಟು ಅಂತ ನಾನು ಹೇಳಿದ್ರೆ, ಈಗ ನಾವು ಈಗ 30,000 ಇಟ್ಕೊಂಡಿದೀವಿ. ಸೊ 30,000ದಲ್ಲಿ ನೀವೊಂದು ಮ್ಯಾಕ್ಸಿಮಮ್ ಅಂದ್ರೆ ನನ್ನ ಲೆಕ್ಕ ಪ್ರಕಾರ ಒಂದು 10% ರಿಸ್ಕ್ ಇಡ್ಬೋದು, ಅಂದ್ರೆ ಒಂದು 3,000 ರೂಪಾಯಿ. ಅದಕ್ಕಿಂತ ಜಾಸ್ತಿ ಹೋದ್ರು ನೀವು ಟ್ರೇಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಗ್ಯಾರಂಟಿ ಒಂದ್ ದಿವಸ ನೀವು ಎಲ್ಲದನ್ನು ಲಾಸ್ ಮಾಡ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಅದಕ್ಕೆ ನಿಮ್ಗೆ ಟ್ರೇಡಿಂಗ್ ಆಗಲ್ಲ, ನೀವು ಟ್ರೇಡಿಂಗ್ ಅನ್ನ ಬಿಡ್ಬೋದು. ಯಾಕೆಂದ್ರೆ ಅದು ನಿಮ್ಮ ಕೈಲ, ನಿಮ್ಮ ಇಟ್ ಇಸ್ ನಾಟ್ ಯುವರ್ ಪೀಸ್ ಆಫ್ ಬ್ರೆಡ್ ಅಂತ ಹೇಳ್ತಾರಲ್ಲ, ಹಾಗೆ ನಿಮ್ದಲ್ಲ ಅದು ಅಂತ. ಯಾಕೆಂದ್ರೆ ನೀವು 3,000ಕ್ಕಿಂತ ಜಾಸ್ತಿನೂ ಅದು ಪರವಾಗಿಲ್ಲ ಅಂತ ಕೂತಿದ್ದೀರಿ ಅಂದ್ರೆ ನಿಮ್ಮೆಲ್ಲ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ ಇಲ್ಲ ಅಂತ ಆಯ್ತು, ನಿಮ್ಮೆಲ್ಲ ಕಂಟ್ರೋಲ್ಡ್ ಮೈಂಡ್ ಇಲ್ಲ ಅಂತ ಆಯ್ತು. ಸೊ ಕಂಟ್ರೋಲ್ಡ್ ಮೈಂಡ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆ ಫೀಲ್ಡ್ ಅಲ್ಲ. ಇದು ಟೋಟಲಿ ಕಂಟ್ರೋಲ್ಡ್ ಮೈಂಡ್ ಇರೋರಿಗೆ ಫೀಲ್ಡ್. ಯಾರೆಲ್ಲ ಒಂದು ಕಂಟ್ರೋಲಿಂಗ್ ಇದೆ, ಎಮೋಷನ್ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ, ಅವ್ರಿಗೆ ಇದು ಟ್ರೇಡಿಂಗ್. ಅದಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅಲ್ವಾ? ಹಾಗಾಗಿ 3,000 ಅನ್ನೋದು ದೊಡ್ಡ ವಿಷಯ ಸರ್. 10% ಬ್ಯಾಂಕ್ ಅಲ್ಲಿ ವರ್ಷಕ್ಕೆ ಕೊಡುದಿಲ್ಲ. ನಾವು ಅದಕ್ಕಿಂತನೂ ಮೀರಿ ಕೂತಿದ್ದೀವಿ ಅಂತ ಹೇಳಿದ್ರೆ ನಾವು ದೊಡ್ಡ ತಪ್ಪು ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ನಾನು ಹೇಳೋದು 10% ಇಸ್ ಮೋರ್. ಸೊ ಅದಕ್ಕಿಂತ ಜಾಸ್ತಿ ಕೊಡಬಾರ್ದು. ಕೊಟ್ಟಾಗ ಏನಾಗುತ್ತೆ, ನಿಮಗೆ ಒಂದು ವೇಳೆ ಪರ್ ಡೇ 3,000 ರೂಪೀಸ್ ಲಾಸ್ ಆಗ್ತಿದೆ ಅಂತ ಹೇಳಿದ್ರು, ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ 15,000. 15,000ಕ್ಕೆ 15,000 ವಾಶ್ ಔಟ್ ಆಗ್ಲಿಕ್ಕೆ 5 ದಿವಸ ಬೇಕು. 5 ದಿವಸ ಕರೆಕ್ಟ್ ಅಲ್ಲ? 5 ದಿವಸನು ಕಂಟಿನ್ಯೂಸ್ ಲಾಸ್ 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 ಆಗ್ತಾ ಹೋದ್ರೆ 5 ದಿವಸದಲ್ಲಿ ನಿಮ್ಗೆಲ್ಲ ವಾಶ್ ಔಟ್ ಆಗುತ್ತೆ. ಅಂದ್ರೆ 1 ವಾರ ನೀವು ಸಸ್ಟೈನ್ ಆಗ್ಬೋದು ಟ್ರೇಡಿಂಗ್ ಅಲ್ಲಿ. ಅಂದ್ರೆ 1 ವಾರದೊಳಗೆ ನಾವು ರಿಕವರಿ ಮಾಡ್ಕೊಂಡ್ ಬರ್ಬೋದು, ಏನೋ ಒಂದು ನೆಕ್ಸ್ಟ್ ಏನೋ ಸ್ಟೆಪ್ ತಗೊಬೋದು, ನಮ್ ತಪ್ಪನ್ನ ಗುರುತಿಸ್ಕೊಬಹುದು, ಏನೆಲ್ಲ ಮಾಡ್ಕೊಂಡು ನಾವು ಹೊರಗೆ ಬರ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಅದೆಲ್ಲ ಮಾಡೋ ಅವಕಾಶವನ್ನ ನಮ್ಗೆ ಮಾಡ್ಲಿಕ್ಕೆ 5 ದಿವಸ ಅವಕಾಶ ಸಿಗುತ್ತೆ. ಅದಕ್ಕೆ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಹೇಳುದು. ನಾನು ಅದಕ್ಕಿಂತ ಮೀರಿ ಒಂದೇ ದಿವಸದಲ್ಲಿ 10,000 ಕೊಟ್ಬಿಟ್ರೆ ಸರ್, ನಾನು ನಾಳೆ ನನಗೆ ಆಗಲ್ಲ, ಟ್ರೇಡ್ ಮಾಡಕ್ ಆಗಲ್ಲ. 3 ದಿವಸ ಆದಾಗ ನನ್ನ ದುಡ್ಡೇ ಖಾಲಿ. ತಿರ್ಗಾ ಏನ್ ಮಾಡಿ, ತಿರ್ಗಾ ತಗೊಂಡ್ಬಂದು ಇನ್ವೆಸ್ಟ್ ಮಾಡ್ತೀವಿ. ಇಟ್ ಇಸ್ ನಾಟ್ ಎ ರೈಟ್ ವೇ. ಅದಕ್ಕೆ ನಾನು ಹೇಳೋದು 3,000 ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಪರ್ ಡೇ. ಫಾರ್ 30,000 ಫಾರ್ 5 ಡೇಸ್ ನೀವು ಮ್ಯಾನೇಜ್ ಮಾಡ್ಬೋದು. ಕಂಟಿನ್ಯೂಸ್ ಲಾಸ್ 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 ಆದ್ರೆ ಈಗ ನೀವು ತಿರ್ಗಾ ಫರ್ದರ್ ಡಿವೈಡ್ ಮಾಡಿ. ಈಗ 3,000 ನಾನು ದಿನಕ್ಕೆ ಲಾಸ್ ಮಾಡ್ಕೊಳ್ಳೋಕೆ ರೆಡಿ
ಹಂಗಾದ್ರೆ ಪರ್ ಟ್ರೇಡ್ಗೆ ಎಷ್ಟು ಅಂತ ಬರುತ್ತೆ. ಈಗ ಒಂದು ನಿಫ್ಟಿ ಅಂತ ಟ್ರೇಡ್ ತಗೊಂಡ್ರೆ ಸರ್, ನಿಮಗೊಂದು ಮಿನಿಮಮ್ ಟು ಮಿನಿಮಮ್ 10-15 ಪಾಯಿಂಟ್ ಸ್ಟಾಪ್ ಲಾಸ್ ಕೊಡಲೇಬೇಕು. ಇದು ಬೇರ್ ಮಿನಿಮಮ್. ನೀವು ಯಾವುದೇ ಟ್ರೇಡ್ ಎಂಟ್ರಿ ಆದರೂ 15 ಪಾಯಿಂಟ್ ನೀವು ಒಂದು ಸ್ವಲ್ಪ ಸ್ಟಾಪ್ ಲಾಸ್ ಕೊಡಲಿಲ್ಲ ಅಂದರೆ ಅದು ವರ್ಕೌಟ್ ಆಗಲ್ಲ. ಸೊ 15 ಪಾಯಿಂಟ್ವರೆಗೆ ಸ್ಟಾಪ್ ಲಾಸ್ ಕೊಡಬೇಕು ಅಂತ ಆದರೆ ನೀವು ಅವಾಗ ಲೆಕ್ಕ ಹಾಕಿ, ಒಂದು ಟ್ರೇಡಲ್ಲಿ ಒಂದು ಲಾಟಿಗೆ 75 ಇದೆ. 75 ಇದೆ ಅಂದರೆ ನೀವು 15 ಪಾಯಿಂಟ್ ಅಂದರೆ 1,000 ರೂಪಾಯಿ ಹೋಗುತ್ತೆ. ಸೊ ನೀವು ಮ್ಯಾಕ್ಸಿಮಮ್ ಮಾಡೋಕ್ಕಾಗೋದು 3 ಟ್ರೇಡ್. ಸೊ 3 ಟ್ರೇಡೇ ನಿಮ್ಮ ಕೈಲಿ ಮಾಡೋಕ್ಕಾಗೋದು ಮ್ಯಾಕ್ಸಿಮಮ್. ಸೊ ಒಂದು ಟ್ರೇಡ್ಗೆ 1,000 ರೂಪಾಯಿ ಕೊಡೋಕ್ಕಾಗೋದು. ಸೊ ನೀವೇನು ಮಾಡಬೇಕು ಹಂಗಾದ್ರೆ 3 ಟ್ರೇಡ್ಗಿಂತ ಜಾಸ್ತಿ ಟ್ರೇಡ್ ಮಾಡಬಾರ್ದು. ಒಂದು ಟ್ರೇಡಲ್ಲಿ 1,000 ರೂಪಾಯಿಗಿಂತ ಜಾಸ್ತಿ ಕೊಡಬಾರ್ದು. ಇದು ನಿಮ್ಮ ಒಂದು ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಹಂಗಾದ್ರೆ ರಿವಾರ್ಡ್ ಎಷ್ಟು ಅಂತ. ಈಗ ರಿಸ್ಕ್ ನಾವು ನೋಡಿದ್ವಿ. ನಾನು 1,000 ಕೊಡ್ತೀನಿ, ಮ್ಯಾಕ್ಸಿಮಮ್ 3,000 ರೂಪಾಯಿವರೆಗೆ ಕೊಡ್ತೀನಿ. ಅದರಲ್ಲಿ ಏನು ಆಗ್ಬೋದು, ಒಂದರಲ್ಲಿ ಪ್ಲಸ್ ಆಗುತ್ತೆ, ಸೆಕೆಂಡ್ ಟ್ರೇಡ್ ಲಾಸ್ ಆಗುತ್ತೆ, ಥರ್ಡ್ ಟ್ರೇಡ್ ಡಬಲ್ ಆಗುತ್ತೆ, ಏನಾರು ಆಗ್ಬೋದು, ಅಥವಾ ಲಾಸೇ ಆಗ್ಬೋದು. ಏನೇ ಆದರೂ ಓವರ್ ಆಲ್ ಅಲ್ಲಿ ನನಗೆ 3,000 ಹೋಗೋವರೆಗೆ ನನಗೇನು ಯೋಚನೆ ಆಗಲ್ಲ, ಟೆನ್ಷನ್ ಆಗಲ್ಲ. ಐ ಆಮ್ ರೆಡಿ ಫಾರ್ ದಟ್. ಅದು ದಾಟಿ ಬಂದಾಗ ಮಾತ್ರ ನಮಗದು ಪ್ರಾಬ್ಲಮ್ ಆಗುವಂಥದ್ದು. ಸೊ ನಮ್ಗೆ ಇದಾಯ್ತು. ಈಗ ರಿವಾರ್ಡ್ ಕಡೆ ತಿರುಗಿದಾಗ ಸೇಮ್ ರಿವಾರ್ಡ್ಗೂ ನಿಮ್ಮಲ್ಲೊಂದು ಪ್ಲಾನ್ ಇರಬೇಕು ಸರ್. ಬರಲಿ ಬಂದಷ್ಟೆಲ್ಲ ಬರಲಿ ಅಂದರೆ ಅದು ಟ್ರೇಡ್ ಆಗಲ್ಲ. ಅದೇನಾಗುತ್ತೆ, ನಮ್ಮಲ್ಲೊಂದು ಪ್ರಾಪರ್ ಪ್ಲಾನಿಂಗ್ ಇಲ್ಲ ಅಂತ ಆಯ್ತು. ಸೊ ನಾನು 10% ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಅಂದರೆ ನಾನು ಮಾರ್ಕೆಟಿಂದ ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು, 10% ಎಕ್ಸ್ಪೆಕ್ಟ್ ಮಾಡೋದು. 10% ಬರಲಿ ಸಾಕು. ಇಸ್ ಎ ಬೇರ್ ಮಿನಿಮಮ್. ಅದಕ್ಕಿಂತ ಜಾಸ್ತಿ ಕೊಡುತ್ತೆ ಅಂದರೆ ನಂದು ಲಾಸ್ ಇಲ್ದೇನೆ ಅದು ಕೊಡ್ತಾ ಇದ್ರೆ ತಗೊಳ್ಳೋಣ. ಬಿಕಾಸ್ ಆಫ್ ಗ್ರೋತ್ ಆಯಿತು, ನನ್ನನ್ನು ಹೊರಗಾಕಿಲ್ಲ ಮಾರ್ಕೆಟು. ಸೊ ಟಾರ್ಗೆಟ್, ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ ಕೊಡ್ತಾನೆ ಇದೆ, ಕೊಡಲಿ ತಗೊಳ್ಳೋಣ, ಅದು ಬೇರೆ ಪ್ರಶ್ನೆ. ಆದರೆ ಎಂಟ್ರಿ ಆಗಿ ಆ ಟ್ರೇಡ್ ಜಾಸ್ತಿ ಕೊಡೋದಕ್ಕೆ ನಾನು ಹೇಳ್ತಾ ಇಲ್ಲ. ಬಟ್ ಬೆಳಿಗ್ಗೆ 1-2 ಟ್ರೇಡ್ ಮಾಡಿದ್ರಿ, ನಿಮ್ಮಲ್ಲಿ 3,000 ಆಯಿತು. 3ನೇ ಟ್ರೇಡ್ ಮಾಡಬೇಕಂದ್ರೆ ಬೇಡ ಅಂತ ಹೇಳೋದು. ಯಾಕೆಂದ್ರೆ ನಿಮ್ಮ ಲಿಮಿಟ್ ಬಂದಾಯ್ತು. ಈಗ ನೀವು ಆಲ್ರೆಡಿ ಒಂದು ಟ್ರೇಡಲ್ಲಿ ಇದ್ದೀರಿ, ಅದೀಗ 1,000 ರೂಪಾಯಿ ಬರ್ಬೇಕಂತ ನೀವು ಎಕ್ಸ್ಪೆಕ್ಟ್ ಎಲ್ಲ ಹಾಕಿದ್ರಿ. ಬಟ್ ಅದು ಬೂಮ್, ಒಂದೇ ಸಲ ಬೂಮ್ ಆಯಿತು. 1,500 ಬರ್ತಿದೆ, 2,000 ಬರ್ತಿದೆ. ಅದೇ ಟ್ರೇಡಲ್ಲಿ ನೀವು ಅದನ್ನ ಟ್ರಯಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಹೋದ್ರಿ, ಏನೋ ಆಯ್ತು, ಅದು ಹೋಗ್ತಾನೆ ಇದೆ. ನಿಮಗೆ ಆ ಒಂದೇ ಟ್ರೇಡ್ 3,000 ಕೊಡ್ತು. ಆಲ್ರೆಡಿ ನೀವು 2 ಟ್ರೇಡ್ ಸಕ್ಸಸ್ಫುಲ್ ಆಗಿದ್ರಿ, ಅವತ್ತು 5,000 ಸಿಕ್ತು. ತಪ್ಪಲ್ಲ, ಯಾಕಂದ್ರೆ ನೀವು ಟ್ರೇಡಿಂದ ಇನ್ನೂ ಬರಲಿಲ್ಲ ಹೊರಗೆ, ಅದು ತಪ್ಪಲ್ಲ. ಆದರೆ ನಿಮ್ಮಲ್ಲಿ ಬೆಳಿಗ್ಗೆ 2 ಟ್ರೇಡಲ್ಲಿ 3,000 ರೂಪಾಯಿ ಆಗಿ ಆಯಿತು. ಮಧ್ಯಾಹ್ನ ತಿರ್ಗಾ ಇನ್ನೊಂದು ಟ್ರೇಡ್ ಮಾಡಲೇಬೇಕಾ ಅಂದರೆ ಆನ್ಸರ್ ಇಸ್ ನೋ. ಮಧ್ಯಾಹ್ನ ಮೇಲೆ ತಿರ್ಗಾ ಮಾಡಬೇಡಿ, ಯಾಕಂದ್ರೆ ನಿಮ್ದು ಆಯ್ತು, ನಿಮ್ಮ ಲಿಮಿಟ್ ಬಂದಾಯ್ತು. ಅದಕ್ಕೆ ಹೇಳೋದು ಪರ್ ಡೇ ರಿವಾರ್ಡ್ ಅಂತೇಳಿ. ಪರ್ ಡೇ ನಂದು ಮ್ಯಾಕ್ಸಿಮಮ್ ರಿವಾರ್ಡ್ 10%. ಓಕೆ, ಅಷ್ಟು ಸಾಕು, ಅಷ್ಟು ಬಂದರೆ ಸಾಕು. ಅಲ್ಲಿಗೆ ನಾನು ಸ್ಟಾಪ್, ಟ್ರೇಡಿಂಗ್ ಮಾಡಲ್ಲ ಅಂತ ಕೂತ್ಕೊಬೇಕು. ಆಗ ತಿರ್ಗಾ ಡಿವೈಡ್ ಮಾಡಿ, ನಾನೊಂದು ಮಾಡಿದ್ರೆ ಮ್ಯಾಕ್ಸಿಮಮ್ ಪರ್ ಡೇಗೆ 3 ಟ್ರೇಡ್ಸ್ ಮಾಡ್ಬೋದು. ಸೊ ನೋಡಿ, ಬೆಳಗಿಂದ ಸಂಜೆವರೆಗೂ ಎಲ್ಲರಿಗೂ ಎಲ್ಲ ಟ್ರೇಡು ಕೊಡ್ತಿರೋದಿಲ್ಲ. ನಿಫ್ಟಿ ಆಗಲಿ ಯಾವುದೇ ಆಗಲಿ, ಅದು ಕೊಡೋದೇ ಸಟ್ಟನ್. ಈಗ 6 ಗಂಟೆ ಇರೋದು ಟ್ರೇಡಿಂಗಲ್ಲಿ, 2-2 ಗಂಟೆಗೆ ಒಂದೊಂದು ಟ್ರೇಡ್ ಅಂದ್ರು ನಮ್ಗೆ ಸಿಗೋದೇ 3 ಟ್ರೇಡ್. ತಪ್ಪಿದ್ರೆ 4 ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡಲ್ಲ. ನಾವು ಎಲ್ಲದನ್ನು ಫೋರ್ಸ್ಫುಲಿ ತಗೊಳಕ್ ಹೋಗಿ ನಮ್ಗೆ 30 ಟ್ರೇಡ್, ಕೆಲವರು ಹೇಳ್ತಾರೆ ನಾನು 30 ಟ್ರೇಡ್ ಆಯ್ತು, 35 ಟ್ರೇಡ್ ಆಯ್ತು. ಹೆಂಗಾಗುತ್ತೆ? ಒಟ್ರಾಸಿ ಮಾಡ್ತಾ ಇದ್ದೀರಿ ನೀವು, ಒಂದು ಕ್ಯಾಂಡ್ಲ್ ಈಚೆ ಒಂದು ಕ್ಯಾಂಡ್ಲ್. ಕರೆಕ್ಟ್ ಅಲ್ಲ ಸರ್? ಡಿಸಿಪ್ಲಿನ್ ಅಲ್ಲಿ ಮಾಡಿದ್ರೆ 3 ಟ್ರೇಡ್ಗಿಂತ ಜಾಸ್ತಿ ಟ್ರೇಡ್ ಇಲ್ಲ. ಹಂಗ್ ಮಾಡ್ತಿದಾರೆ ಅಂದ್ರೆ ಏನೋ ತಪ್ಪಿದ್ದಾರೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಟ್ರೇಡಿಂಗ್ ಮಾಡ್ತಾ ಇದ್ದಾರೆ ಅಂತ ಅರ್ಥ, ಎಲ್ಲೊಂದು ದಾರಿ ತಪ್ಪಿದೆ ಅಂತ ಅರ್ಥ. ಹಂಗಿದ್ದಾಗ 3 ಟ್ರೇಡ್ ಅಂತ ಆಯ್ತು. 3 ಟ್ರೇಡ್ ಅಲ್ಲಿ ನಂಗೆ 3,000 ಅಂದಾಗ ಒಂದು ಟ್ರೇಡ್ಗೆ ಏನು 1,000 ಬರಬೇಕು. 1,000 ಬರ್ಬೇಕಂದ್ರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ, 15 ಪಾಯಿಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 1:1 ಟ್ರೇಡ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ 15 ಪಾಯಿಂಟ್ ಬರ್ತಾ ಇದೆಯಾ, ಸಾಕಾ, ಕ್ಲೋಸ್? ಅಥವಾ ಅದನ್ನ ಒಂದು ಸೇಫ್ ಗಾರ್ಡ್ ಮಾಡೋದು, ಸ್ಟಾಪ್ ಲಾಸ್ ಅನ್ನು ಅದು ಮತ್ತೆ ಬರುತ್ತೆ. ಸ್ಟಾಪ್ ಲಾಸ್ ಟ್ರಯಲಿಂಗ್ ಮಾಡೋದೆಲ್ಲ ಬರುತ್ತೆ, ಅದಾಗ ಬಂದಾಗ ಮಾಡ್ತೀವಿ ಅಂತ ಇಟ್ಕೊಂಡು. ಸೊ ರಿಸ್ಕ್ ರಿವಾರ್ಡ್ ತಗೊಂಡಾಗ ರಿಸ್ಕ್ ಎಷ್ಟಿದೆಯೋ ರಿವಾರ್ಡ್ ಅಷ್ಟೇ ಇಟ್ಕೊಬೇಕು. ಅದನ್ನ ಒಂದು ಪ್ರಾಪರ್ ಆಗಿ ನೀವು ಮ್ಯಾನೇಜ್ ಮಾಡೋದು ಕಲ್ತ್ರಿ ಅಂತ ಆದರೆ ನಿಮ್ಮ ಕ್ಯಾಪಿಟಲ್ ಮ್ಯಾನೇಜ್ಮೆಂಟಲ್ಲಿ ಅಷ್ಟು ರಿಸ್ಕು ಆಗಲ್ಲ, ರಿವಾರ್ಡು ಆಗಲ್ಲ. ಇದೊಂದು ಸ್ಮೂತಲ್ಲಿ ಹೋಗ್ತಾ ಇರುತ್ತೆ. ನಿಮ್ಮ ಸೈಕಾಲಜಿಕಲ್ ಡಿಸ್ಟರ್ಬೆನ್ಸು ಬರಲ್ಲ. ನಿಮಗೊಂದು ಪ್ರಾಪರ್ ಆಗಿ ಒಂದು ರೂಟ್ ಮ್ಯಾಪ್ ಇರುತ್ತೆ. ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ. ಒಂದು ತಿಂಗಳಲ್ಲಿ 20 ಟ್ರೇಡಿಂಗ್ ಡೇಸ್ ಇದೆ. ಸೊ ನಾನು ಆ್ಯಾವ್ರೇಜ್ ಆಗಿ ಇಷ್ಟು ತೆಗಿತಾ ಬಂದರೆ ಒಂದು ತಿಂಗಳಾದ ನನಗೆ ಎಷ್ಟು ಇನ್ಕಮ್ ಬರುತ್ತೆ ಎಲ್ಲ ಕ್ಯಾಲ್ಕುಲೇಷನ್ ಇರುತ್ತೆ. ಇದು ಯಾವುದು ಇಲ್ಲದೆ ರ್ಯಾಂಡಮ್ ಮಾಡೋರ ಹತ್ರ ನಿಮ್ಗೆ ಎಷ್ಟು ಬೇಕು, ಬರಲಿ ಸರ್, ಬರಲಿ ಬೇಕು ಅಲ್ಲ, ಬರಲಿ ಬೇಕಂದ್ರೆ ಎಷ್ಟೊಂದು ಬೇಕಲ್ಲ. ಲಾಸ್ ಪರವಾಗಿಲ್ಲ ಸರ್, ತಡ್ಕೊಳ್ತೀನಿ, ಕೊಡಿ ಲಾಸ್ ಆದ್ರೆ ಪರವಾಗಿಲ್ಲ ಅಲ್ಲ, ಎಷ್ಟು ತಡ್ಕೊಳ್ತೀರಿ ಅಂತ ಬೇಕಲ್ವಾ? ಸೊ ನಿಮ್ಮ ಕೈಲಿ ಎಷ್ಟು ಭಾರ ಹೊರ್ಲಿಕ್ಕಾಗುತ್ತೆ, ಎಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ, ಇದು ಕ್ಲಾರಿಟಿ ಇರಬೇಕು. ಅದಕ್ಕೆ ರಿಸ್ಕ್ ರಿವಾರ್ಡ್ ಅಂತ ಹೇಳ್ತಾರೆ. ಇದು ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಕ್ಯಾಪಿಟಲ್ಗೆ 30,000ಕ್ಕೆ ನನ್ನ ಲೆಕ್ಕ ಪ್ರಕಾರ, ಇದು ನಿಮ್ಮ ಪರ್ಸನಲ್ ವಿಷಯ,
ನೀವು ನನಗೆ ಸ್ವಲ್ಪ ಜೀರ್ಣ ಜಾಸ್ತಿ ಸರ್, ನಾನು ಸ್ವಲ್ಪ ಜಾಸ್ತಿ ತಗೊಳ್ತೀನಿ, ನನಗೆ 6,000 ರೂಪಾಯಿ 20% ಆದ್ರೂ ಪರವಾಗಿಲ್ಲ, ಎಕ್ಸ್ಪೆಕ್ಟೇಷನ್ ಅಷ್ಟೇ ಇಟ್ಕೊಳ್ತೀನಿ, ಅವಾಗ ನಾನು 3 ದಿವಸ ನಂಗೆ ಟ್ರೇಡಿಂಗ್ ಸಿಗೋದು ಪರವಾಗಿಲ್ಲ, ಅದು ಅವ್ರವ್ರ ಹೆಪಟೈಟ್. ಆದ್ರೆ ನನ್ನ ಲೆಕ್ಕ ಪ್ರಕಾರ ನೀವು ಲಾಂಗ್ ಇರಬೇಕಂದ್ರೆ, ಟ್ರೇಡಿಂಗ್ ಅಲ್ಲಿ ನಿಮ್ಮ ಲಾಂಗ್ ಜರ್ನಿ ಹೋಗ್ಬೇಕಂದ್ರೆ 10% ಪ್ಲಾನ್ ಮಾಡಿ ಬೆಸ್ಟ್. 10% ಮ್ಯಾಕ್ಸಿಮಮ್ ಲಾಸ್, 10% ಮ್ಯಾಕ್ಸಿಮಮ್ ಪ್ರಾಫಿಟ್, ಇಷ್ಟು ಮಾಡಿ ಸರ್ ಆಟೋಮೆಟಿಕ್ ಆಗಿ ಬರುತ್ತೆ. ಅದನ್ನ ಡಿವೈಡ್ ಬೈ 3 ಟ್ರೇಡ್ಸ್ ಮಾಡಿ, ಪರ್ ಟ್ರೇಡ್ಗೆ ಇಷ್ಟು ಅಂತ ಪ್ಲಾನ್ ಮಾಡಿ, ಇಟ್ ಇಸ್ ಡನ್, ಖಂಡಿತ ಬರುತ್ತೆ ಹಾಗೆ. ಸೊ ನೀವ್ ಹೇಳೋದು ನಾವೊಂದು ಲಿಮಿಟ್ ಇಟ್ಕೊಳ್ಬೇಕು. ನಂಗೆ ಈಗ ಲಾಸ್ ಆದ್ರೂ ಇವತ್ತು ನಾನು ಇಷ್ಟು ಲಾಸ್ ಆಯ್ತು, ನಾನು ಮತ್ತೆ ಟ್ರೇಡ್ ಮಾಡೋದಿಲ್ಲ, ನಾಳೆ ನೋಡ್ತೀನಿ, ನಾಳೆ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಲಾಭ ಆದ್ರೂ ಅಷ್ಟೇ, ಇಷ್ಟು ಲಾಭ ಬಂತ ನಂಗೆ ಸಾಕು ಇವತ್ತಿಗೆ, ಜಾಸ್ತಿ ಬೇಡ, ಇಷ್ಟೇ ಸಾಕು ಅಂತ ಹೇಳೋದು ನೀವು. ಎಸ್, ಡೈಲಿ ಗಂಜಿ ಊಟ ಮಾಡಿದ್ರೆ ಸೇಮ, ಡೈಲಿ ಬಿರಿಯಾನಿ ಊಟ ಮಾಡಿ ಆಗಲ್ಲ. ಕೆಲವೊಮ್ಮೆ ಬಿರಿಯಾನಿ ಊಟ ಸಿಗುತ್ತೆ, ಅವತ್ತು ಬಾಚ್ಕೊಳ್ಬೇಕು. ಅದಕ್ಕೆ ಅದೇ ತರ, ಹಾಗಾಗಿ ಕೆಲವರೆಲ್ಲ ನಾವು ಕೇಳ್ತೇವಲ್ಲ, ಅವ್ರಿಗೆ ಅಷ್ಟು ಲಕ್ಷ ಲಾಸ್ ಆಯ್ತು ಅಂತ ಶೇರ್ ಮಾರ್ಕೆಟ್, ಇಷ್ಟು ಅಂದ್ರೆ ಅವರು ಅಲ್ಲಿ ಕಂಟ್ರೋಲ್ ಮಾಡೋದಿಲ್ಲ. ಅವರಿಗೆ ಏನಾಗ್ತಾರೆ, ಒಮ್ಮೆಲೆ ಡಂಪ್ ಮಾಡಿ ಬಿಡ್ತಾರೆ ಅಮೌಂಟ್, ಅದು ಒಮ್ಮೆಲೆ ಹೋಗ್ಬಿಡ್ತಾರೆ. ಅವ್ರಿಗೆ ಎಲ್ಲರೂ ಮಾರ್ಕೆಟ್ ಅನಲೈಸ್ ಮಾಡ್ತಾರೆ, ಕೆಲವೊಮ್ಮೆ ಗೆಸ್ ಉಲ್ಟಾ ಆಗುತ್ತೆ, ಆಗ ಅವ್ರು ಹಾಕಿದ ಅಷ್ಟೇ ಅಮೌಂಟ್ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ರಿವೆಂಜ್ ಅದಕ್ಕೆ ಹೋಗ್ತಾರೆ. ಅವಾಗ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಗ್ರಿಪ್ ಸಿಗೋದಿಲ್ಲ, ಇವತ್ತೇ ತೆಗಿತೀನಿ ಅಂತ ಹೋಗ್ತಾರೆ. ಇವತ್ತು ಹೋಯ್ತು ಲಾಸ್, ನಾನು ಇವತ್ತೇ ತೆಗಿಬೇಕು, ಹಾಗೆ ಹೋಗ್ತಾರೆ. ಸೊ ಈಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಹಂಗಾರೆ ಇದು ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಹಂಗಾರೆ ನಾನು ಜಾಸ್ತಿ ಹಾಕ್ಲಿಕ್ಕೆ ಆಗಲ್ವಾ? ಹೌದು. ಈಗ ನೀವೀಗ ಕ್ಯಾಲ್ಕುಲೇಷನ್ ಮಾಡಿದ್ರಿ, ಒಂದು 3,000 30,000 ತಕೊಂಡ್ಬಂದು 3,000 ಹಾಕ್ತೀನಿ, ಒಂದು 20 ದಿವಸ ತಿಂಗಳಲ್ಲಿ ಟ್ರೇಡಿಂಗ್ ಇರುತ್ತೆ, 3,000 ಅಂತ ಬಂದ್ರು ಸಹ ಎಲ್ಲ ದಿನ ಲಾಭ ಬರಲ್ಲ. ಒಂದು 50% ಇಟ್ಕೊಳ್ಳು, 10 ದಿವಸ ಅಂದ್ರೆ ಒಂದು 30,000 ಬಂತು ತಿಂಗಳಿಗೆ 30,000, ವರ್ಷಕ್ಕೊಂದು 3 ಲಕ್ಷ 4 ಲಕ್ಷ 3.5 ಲಕ್ಷ. ಆದ್ರೆ ಕೆಲವರು ಹೇಳಿದ್ರೆ, ಈಗ ನಾವು ವಿಡಿಯೋಸ್ ಎಲ್ಲ ನೋಡ್ತೀವಿ, ಒಂದು 50,000 ಹಾಕಿ ಒಂದು ವರ್ಷಕ್ಕೆ 1 ಕೋಟಿ ಆಗುತ್ತೆ, 6 ತಿಂಗಳಿಗೆ 1 ಕೋಟಿ ಆಗ್ತದೆ. ಅದೇ ಸರ್, ಅದು ಅಮೌಂಟ್ ಆಗಿ ಡಬಲ್ ಆಗುತ್ತಾ, ಯಾವ ತರ ಮಾಡ್ತಾರೆ ಅದನ್ನ? ಅದೇನಂದ್ರೆ ಅವರು ಕಾಂಪೌಂಡಿಂಗ್ ಹೇಳ್ತಾರೆ ಸರ್, ಕಾಂಪೌಂಡಿಂಗ್ ಹೇಳ್ತಾರೆ. ಇಲ್ಲಿ ನೋಡಿ, ಇದರಲ್ಲಿ 2 ವಿಚಾರ ಇದೆ. ಒಂದು, ನಾನ್ ಇನ್ಕ್ರೀಸ್ ಮಾಡಬಹುದಾ ಅಂತ, ನಾನ್ ಲಾಟ್ ಇನ್ಕ್ರೀಸ್ ಮಾಡಬಹುದಾ ಅಂತ ಒಂದು. ಎರಡನೇದು, ಕಾಂಪೌಂಡಿಂಗ್ ವರ್ಕ್ ಆಗುತ್ತಾ ಅಂತ. ನಿಮ್ಮಲ್ಲಿ ಈಗ 2 ಕ್ವಶನ್ಸ್ ಇದೆ, ನಾ 2ಅನ್ನು ಡಿವೈಡ್ ಮಾಡಿ ಮಾತಾಡೋಣ. ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ತಗೊಂಡ್ರೆ, ಲಾಟ್ ಇನ್ಕ್ರೀಸ್ ಮಾಡಬಹುದಾ ಅಂತ ಹೇಳಿದ್ರೆ, ನನ್ನ ಆನ್ಸರ್, ನೀವು ಸೈಕಾಲಜಿಕಲಿ ಸ್ಟ್ರಾಂಗ್ ಆಗದೆ ಲಾಟ್ ಇನ್ಕ್ರೀಸ್ ಮಾಡ್ಲಿಕ್ಕಿಲ್ಲ. ಫಸ್ಟ್ ಈಗ ನೀವೇನ್ ಮಾಡ್ತೀರಿ, ಒಂದು ಲಾಟ್ ಅಲ್ಲಿ ನೀವೀಗ ಹಾಕಿದಿರಿ 30,000ಕ್ಕೆ 1 ಲಾಟ್ ಹಾಕಿದಿರಿ, ಟ್ರೇಡ್ ಮಾಡ್ತಾ ಇದ್ದೀರಿ, ನಿಮಗೆ ಅದು 30,000ನೇ ಸಿಗ್ಬೋದು. ನೀವು ಹೇಳಿದಾಗೆ 10 ದಿವಸ ಬಂದು 30,000 ಆಗಿರ್ಬೋದು. ಈಗ ನನ್ನ ಕ್ಯಾಪಿಟಲ್ ಡಬಲ್ ಆಯ್ತು. ಸೊ ಕ್ಯಾಪಿಟಲ್ ಡಬಲ್ ಆಯ್ತು ಅಂತ ತಕ್ಷಣ ನಾನು ತಿರ್ಗಾ ಹಂಗ ನೆಕ್ಸ್ಟ್ ನಾಳಿಂದ 2 ಲಾಟ್ ಹಾಕ್ಲಾ ಅಂತ ಹೇಳಿದ್ರೆ, ನನ್ನ ಆನ್ಸರ್ ಈಗ ಸ್ಟಿಲ್ ನೋ. ನಾನು ಹೇಳೋದು, ಅದು ಕನ್ಸಿಸ್ಟೆನ್ಸ್ ಆಗಿ 3 ತಿಂಗಳು ನೀವು ಅದನ್ನ ಮಾಡಬೇಕು. ಯಾವುದೇ ಒಂದು ವಿಚಾರವನ್ನ ಕನ್ಸಿಸ್ಟೆನ್ಸ್ ಆಗಿ 3 ತಿಂಗಳು ನೀವು ಪಾಸ್ ಮಾಡಿದ್ರೆ, ನಿಮಗೆ ಅದು ಹ್ಯಾಬಿಟ್ ಆಗಿರುತ್ತೆ. ಒಂದು 90 ಡೇಸ್ ಮಾಡಿದ್ರೆ, ಅದಕ್ಕೆ ನಾವು ಫಸ್ಟ್ 90 ಡೇಸ್ ಚಾಲೆಂಜ್ ಹೇಳ್ತಿದ್ವಿ. 90 ಡೇಸ್ ನೀವು ಬಿಡದೆ ಒಂದು ವಸ್ತುವನ್ನು ಮಾಡ್ತಾ ಹೋದ್ರೆ, ಒಂದು ಕೆಲಸ ಮಾಡ್ತಾ ಹೋದ್ರೆ, ಅದು ನಿಮಗೆ ಹ್ಯಾಬಿಟ್ ಆಗುತ್ತೆ. ಆವಾಗ ನೀವು 3 ತಿಂಗಳು ನೀವು ಅದೇ ತರ ಕನ್ಸಿಸ್ಟೆನ್ಸ್ ಆಗಿ 30 ಮಾಡ್ತಾ ಇದ್ದೀರಿ ಅಂತ ಆದ್ರೆ, ಆವಾಗ ನೀವು ಅದನ್ನು 2 ಲಾಟಿಗೆ ಇನ್ಕ್ರೀಸ್ ಮಾಡ್ಬೋದು, 60,000 ರೂಪಾಯಿ ಹಾಕಿ. ಇಲ್ದಿದ್ರೆ ನೋ. ಇದು ಏನಾಗುತ್ತೆ ಸರ್, ಈಗ ನೀವು ಇದು ಒಂದು ಲಾಟ್ ಇನ್ಕ್ರೀಸ್ ಮಾಡುವ ಒಂದು ಮೆಥಡಾಲಜಿ. ಈಗ ಇನ್ನೊಂದು ತಗೊಂಡಾಗ ನೀವು ಹೇಳಿದ್ರಿ, ಎಲ್ಲರೂ ಹೇಳ್ತಾರಲ್ಲ ಡಬಲ್ ಅಂದ್ರೆ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ. ಕಾಂಪೌಂಡಿಂಗ್ ಅವರೆಲ್ಲ ಲೆಕ್ಕ ತೋರಿಸೋದು ಏನಂತ ಹೇಳಿದ್ರೆ, 10,000 ರೂಪಾಯಿ ಹಾಕಿದ್ರಿ, 15,000 ರೂಪಾಯಿ ನಮಗೆ ಟ್ರೇಡಿಂಗ್ ಬೇಕು ಹಾಕಿದ್ರಿ, ನಿಮಗೆ ಮಂತ್ ಎಂಡ್ ಆದಾಗ ನಿಮಗೆ 25 ಆಯ್ತು. ಸೊ 25 + 15 40,000, 40,000 ಇನ್ವೆಸ್ಟ್ ಮಾಡಿ ಇದೇನಾಗುತ್ತೆ, ನೆಕ್ ಟು ನೆಕ್ ಬೈಯಿಂಗ್ ಅಂತ ಅವ್ರು ಏನ್ ನೋಡ್ತಾರೆ ಅಂದ್ರೆ, ಈಗ ಆಕ್ಚುಲ್ ಆಗಿ ನಾವು ನೋಡ್ಬೇಕಾಗಿದ್ದೇನು, ನಾನು ಹೇಳಿದಾಗೆ ನನಗೆ 1,000 ರಿಸ್ಕ್ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಸೊ ಸ್ಟಾಪ್ ಲಾಸ್ ಈಗ ಯಾವುದೋ ಒಂದು ಟ್ರೇಡಿಗೆ 15 ಪಾಯಿಂಟ್ ಬರುತ್ತೆ ಅಂತಿದ್ರೆ, ನಾನು ಅದನ್ನು ತಕೊಬೋದು. ಯಾಕೆ ಅಂದ್ರೆ ನನಗೆ ಒಂದು ಲಾಟ್ಗೆ ಅದು ಮ್ಯಾಚ್ ಆಗುತ್ತೆ. ಒಂದು ವೇಳೆ ಮಿನಿಮಮ್ ಸ್ಟಾಪ್ ಲಾಸ್ ಯಾವುದೋ ಒಂದು ಕಡೆ ಇಡ್ಲಿಕ್ಕೆ 25 ಪಾಯಿಂಟ್ ಇದೆ ಅಂದ್ರೆ, ದಟ್ ಇಸ್ ನಾಟ್ ಮೈ ಟ್ರೇಡ್. ಯಾಕೆ ಅಂತ ಹೇಳಿದ್ರೆ, ನನಗೆ ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್ಗೆ ಬರಲ್ಲ ಅಂತ ಬಿಡಬೇಕು. ಇದು ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ಅವ್ರು ಏನ್ ಹೇಳೋದು, ನೆಕ್ ಟು ನೆಕ್ ಬೈ ಮಾಡಕ್ಕೆ 40,000 ಇನ್ವೆಸ್ಟ್ ಆಗಿರ್ಬೇಕು, 1 ರೂಪಾಯಿನೂ ಕಮ್ಮಿ ಇಲ್ಲ. ಅವ್ರು ಏನ್ ಮಾಡಿದ್ರು, ಈಗ ಉದಾಹರಣೆಗೆ ಪ್ರೀಮಿಯಂ 200 ರೂಪಾಯಿ ಇದ್ರೆ 40,000 ಡಿವೈಡೆಡ್ ಬೈ 200 ಅಂತ ಹಾಕಿ ಎಷ್ಟು ಕ್ವಾಂಟಿಟಿ ಬರುತ್ತೋ ಅಷ್ಟು ಕ್ವಾಂಟಿಟಿನೂ ಬೈ ಮಾಡ್ತಾರೆ. ಅದು ನೆಕ್ ಟು ನೆಕ್. ಏನಾದ್ರೂ ಅದು ರಿವರ್ಸ್ ಆದ್ರೆ ನಿಮ್ ಕೈಲಿ ಜೀರ್ಣ ಮಾಡ್ಕೊಳಕ್ ಆಗಲ್ಲ. ಒಂದು. ಎರಡನೇದು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಥರ್ಮೋಸ್ಟೇಟ್ ಆಫ್ ಮೈಂಡ್ ಅಂತ ಇದೆ. ಅಂದ್ರೆ ಈಗ ನೀವು AC ನೋಡಿದ್ದೀರಿ ಸರ್, AC ಏನಾಗುತ್ತೆ, ಮನೆಯಲ್ಲಿ ಒಂದು ಕೂಲ್ ಟೆಂಪರೇಚರ್ ಮೇಂಟೈನ್ ಮಾಡುತ್ತೆ 25 ಡಿಗ್ರಿ. ಸೊ ಈಗ ನಿಮಗೆ ಅದು ಒಳಗಡೆ ಕ್ಲೈಮೇಟ್ 32 ಡಿಗ್ರಿ ಇದ್ರೆ, ಆ AC ಏನ್ ಮಾಡ್ಬೇಕು, ಕೆಲಸ ಮಾಡಿ ಅದನ್ನ 25ಕ್ಕೆ ತಂದು ಇಡಬೇಕು ಒಳಗಡೆ.
ಈಗ ಹೊರಗಿನ ಕ್ಲೈಮೇಟ್ 12ಕ್ಕಿದೆ ಅಂತ ಇಟ್ಕೊಳ್ಳಿ, ಅದನ್ನು ಅದು ಇಲ್ಲಿ ವರ್ಕ್ ಮಾಡಿ ಕಂಟ್ರೋಲ್ ಮಾಡಬೇಕು, 25ಕ್ಕೆ ತಂದಿಡಬೇಕು. ಅಂದ್ರೆ ಅದು ಒಳಗಿರುವ ಮಿಷಿನ್ಗೆ ಕೆಲಸ ಏನಂದ್ರೆ ಒಳಗೆ ಯಾವಾಗಲೂ 25ಅನ್ನ ಮೇಂಟೈನ್ ಮಾಡಬೇಕು. ಇದೇ ತರ ಒಂದು ಥರ್ಮೋಸ್ಟೇಟ್ ಅಂತ ಅನ್ನೋ ಮೈಂಡ್ ನಮ್ಮ ತಲೆ ಒಳಗಿದೆ. ನಮಗೆ ಈಗ ತಿಂಗಳಿಗೆ ಒಂದು 20,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ನಮ್ಮ ಮೈಂಡಿಗೆ 20,000 ಇಸ್ ಬಿಗ್ ಅಮೌಂಟ್. ನನಗೆ 25 ಆಗ್ತಿದ್ದಂಗೆನೆ ಅದು ಜೀರ್ಣ ಆಗಲ್ಲ, ಇದು ಜಾಸ್ತಿ ಆಯ್ತು. ಆಟೋಮೆಟಿಕ್ ಬ್ರೈನು 5,000 ಜಾಸ್ತಿ ಆಗಿದೆ, ನನಗೆ ಹೆಂಗಾರ ಮಾಡಿ ಖಾಲಿ ಮಾಡು ಅಂತ. ಅದು ನಮ್ಮನ್ನು ಲಾಸ್ ಮಾಡಿಯೋ ಯಾರಿಗಾರ ಕೊಟ್ಟೋ ಏನೋ ಮಾಡಿ ಅದು ನಮ್ಮ ಕೈಲಿ ಉಳಿಯಲ್ಲ, ಅದು ಹೋಗ್ಬಿಡುತ್ತೆ. ಅದೇ ತರ ನಿಮ್ಗೆ ತಿರ್ಗಾ ಬರ್ಲಿಕ್ಕೆ ಒಂದ್ ವೇಳೆ ನಿಮ್ಮ ಹತ್ರ 20 ಬದಲು 15 ಇದೆ ಅಂತ ಇಟ್ಕೊಳ್ಳಿ, ಹೇಗಾದ್ರೂ ಮಾಡಿ 5,000 ಸಂಪಾದನೆ ಮಾಡಿ ಕೊಡುತ್ತೆ ಬ್ರೈನ್. ನಮ್ಮ ಬ್ರೈನಿಗೆ ಅಷ್ಟು ಸ್ಟ್ರೆಂತ್ ಇದೆ. ಅದಕ್ಕೆ ಹೇಳ್ತಾರೆ ಥರ್ಮೋಸ್ಟೇಟ್ ಆಫ್ ಮೈಂಡ್ ಅಂತ. ಈ ಥರ್ಮೋಸ್ಟೇಟ್ ಆಫ್ ಮೈಂಡ್ ಇನ್ಕ್ರೀಸ್ ಆಗದೆ ನೀವು ಅಲ್ಲಿ ಲಾಟ್ ಇನ್ಕ್ರೀಸ್ ಮಾಡಕ್ ಹೋದ್ರೆ ನಿಮ್ಮಲ್ಲಿ ಮ್ಯಾನೇಜ್ ಆಗಲ್ಲ. ಈಗ ಒಂದು ಲಾಟ್ ಹಾಕಿದ್ರಿ, ನಿಮಗಲ್ಲಿ 15 ಪಾಯಿಂಟ್ ಸ್ಟಾಪ್ ಲಾಸ್ ಕೊಡ್ತೀರಿ. ಎಷ್ಟು? 1,000 ಹೋಗುತ್ತೆ ಅಂತ ನಿಮಗೆ ಗೊತ್ತು. ನೀವು ಹಾಕೊಂಡು ಕೂಲಾಗಿ ಕೂತಿರ್ತೀರಿ, ಹೋದ್ರೆ 1,000, ಬಂದ್ರೆ 1,000, ಓಕೆ ಅಂತ. ಈಗ ನೀವು ಏಕ್ದಮ್ ಅಲ್ಲಿ 20 ಲಾಟ್ ಹಾಕಿದಿರಿ. 20 ಲಾಟ್ ಹಾಕಿದ್ರೆ ಎಷ್ಟಾಯ್ತು? 1,500 ಯೂನಿಟ್ ಅಲ್ಲಿ 15 ಪಾಯಿಂಟ್ ಹೋಗ್ಬೇಕಾದ್ರೆ 22,000 ರೂಪಾಯಿ ಮೈನಸ್ ತೋರಿಸುತ್ತೆ. ಆ 22,000 ನಿಮಗೆ ಜೀರ್ಣ ಆಗುತ್ತಾ? ನಿಮ್ಮ ಥರ್ಮೋಸ್ಟೇಟ್ ಒಪ್ಪುತ್ತಾ ಅನ್ನೋದು ಈಗ ಪ್ರಶ್ನೆ. ನಿಮ್ಗೆ ಅಲ್ಲಿ ರೆಡ್ ಅಲ್ಲಿ 22,000 ನೋಡಿದಾಗ ನಿಮ್ಮ ಬ್ರೈನ್ ಏನಾಗ್ಬೋದು? ಓ ಹೆವಿ ಲಾಸ್, ಯಾಕೆ ನನ್ನ ಸಂಬಳನೇ 20,000 ಇದು ಒಂದು ಟ್ರೇಡ್ ಅಲ್ಲಿ 22,000 ಹೋಗ್ತಾ ಇದೆ, ಇಟ್ ಇಸ್ ಎ ವೆರಿ ಲಾಸ್ ಅಂತ ಯೂಸ್ ನಿಮ್ ಕೈ ಜೀರ್ಣ ಮಾಡ್ಕೊಳಕ್ ಆಗಲ್ಲ. ನೀವು 22 ಬಿಡಿ, 15 ಬರ್ತಿದ್ದಂಗೆ ಎಕ್ಸಿಟ್ ಮಾಡ್ಬಿಡ್ತೀರಿ. ಸ್ಟಾಪ್ ಲಾಸ್ ಅದು ಆಕ್ಚುಲಿ ಹಿಟ್ ಆಗಿರೋದಿಲ್ಲ, ನೀವೇ ಹಿಟ್ ಮಾಡ್ಕೊಂಡು ಹೊರಗೆ ಬಂದ್ಬಿಡ್ತೀರಿ. ಯಾಕಪ್ಪ 15,000 ಲಾಸ್, 7,000 ಉಳಿಸ್ತೆ ಅನ್ಕೊಂಡ್ ಬಂದಿರ್ತೀವಿ. ಆದ್ರೆ ಅದು ಮತ್ತೆ ಅದು ಹೋಗ್ಬೇಕಾದ್ರೂ ಸರಿ, ಪಾಸಿಟಿವ್ ಅಲ್ಲಿ ಹೋಗ್ಬೇಕಾದ್ರೂ 15,000 ಹೋದಾಗ್ಲೂ ನಿಮಗೆ ಅದು ಹೆವಿ ಅಮೌಂಟ್. 15 ಬಂತು, ಆ ಒಂದು ಎಮೋಷನ್ 15 ಬಂತು, ಎಕ್ಸಿಟ್ ಹೊತ್ತಾಯ್ತು, ಟಾರ್ಗೆಟ್ ಇನ್ನು ಬರ್ಲಿಲ್ಲ, ಅದು ಬೇಡ ಸರ್ 15 ಅಂತ. ಕರೆಕ್ಟ್ ಅಲ್ವಾ? ಒಪ್ಪುದಿಲ್ಲ ಬ್ರೈನ್. ಆ ಪಾಸಿಟಿವ್ ಅನ್ನು ಒಪ್ಪುದಿಲ್ಲ, ನೆಗೆಟಿವ್ ಅನ್ನು ಒಪ್ಪುದಿಲ್ಲ. ನಿಮ್ಮ ಬ್ರೈನ್ ಯಾವಾಗ ಅದು ಡೆವಲಪ್ ಆಗುತ್ತೆ ಅಂದ್ರೆ ನೀವು ಪಾಯಿಂಟ್ಸ್ ಅನ್ನು ಯಾವಾಗ ನೋಡಕ್ ಶುರು ಮಾಡ್ತೀರಿ, ಆವಾಗ ನೀವು ಲಾಟ್ ಅನ್ನು ಇನ್ಕ್ರೀಸ್ ಮಾಡ್ಬೋದು. ಆವಾಗ ಅವ್ರು ಹೇಳಿದೆಲ್ಲದು ಬರುತ್ತೆ. ಯಾವ್ದೆಲ್ಲ ಯೂಟ್ಯೂಬ್ ಅಲ್ಲಿ ಏನೋ ಹೇಳ್ತಾರೆ, ಕಾಂಪೌಂಡಿಂಗ್ 1 ಲಕ್ಷ ಹಾಕದೆ ಒಂದು 5 ವರ್ಷದಲ್ಲಿ ಎಷ್ಟೋ ಕೋಟಿ ಮಾಡಿದೆ ಎಲ್ಲ ಆಗುತ್ತೆ. ಬಟ್ ಇಲ್ಲಿ ಬೆಳೆದಿದ್ಯಾ ಆ ಒಂದು ಜೀರ್ಣ? ಕೆಲವರಿಗೆ ಬ್ಲಡ್ ನೋಡಿದ್ರೆ ಆಗಲ್ಲ ಅಂತಾರಲ್ಲ, ರಕ್ತ ಕೆಂಪು, ಇಲ್ಲಿ ನಮ್ಗೆ ಲಾಸು ಕೆಂಪು ಆಗುದೇ ಇಲ್ಲ, ಅವ್ರಿಗೆ ಕೈಲಿ ಜೀರ್ಣನೇ ಆಗೋದಿಲ್ಲ. ಅದು ನೋಡ್ತಿದ್ದಂಗೆನೆ ಇವರು ಎಮೋಷನ್ ಆಗಿ ಫಿಯರ್ ಆಗಿ ಒತ್ತು ಬಿಡ್ತಾರೆ. ಆಮೇಲಿಂದ ಗ್ರೀನ್ ಆದಾಗ್ಲೂ ಅಷ್ಟೇ, ಲಾಭ ಆದಾಗ ಒತ್ತೋದು ಜಾಸ್ತಿ. ಕೆಲವರಿಗೆ ಗ್ರೀನರೀಸ್ ನೋಡಿಯೇ ಇಲ್ಲ, ಗ್ರೀನ್ ನೋಡಿದಾಗ್ಲೇ ಒತ್ತಿ ಬಿಡೋದು, ಎಕ್ಸೈಟ್ಮೆಂಟ್ 5,000 10,000. ಆಕ್ಚುಲಿ ಅದು ಏನು ಇಲ್ಲ. ನೀವು ಪಾಯಿಂಟ್ಸ್ ಹಿಡಿದಿದ್ ನೋಡಿದಾಗ 2 ಪಾಯಿಂಟ್ 3 ಪಾಯಿಂಟ್ ಹಿಡಿದಿರ್ತಾರೆ. ಅವ್ರಿಗೆ ಅದು 2 ಪಾಯಿಂಟ್ 3 ಪಾಯಿಂಟ್ ಅಲ್ಲಿ ಅವ್ರಿಗೆ ದುಡ್ಡು ಬಂತಲ್ಲ ಅಂತ. ಬಟ್ ಇಟ್ ಇಸ್ ನಾಟ್ ಎ ಪ್ರಾಪರ್ ಟ್ರೇಡಿಂಗ್. ಪ್ರಾಪರ್ ಟ್ರೇಡಿಂಗ್ ಏನು? ಸ್ಟಾಪ್ ಲಾಸ್ ಹೋದ್ರೆ ಸ್ಟಾಪ್ ಲಾಸ್, ಟಾರ್ಗೆಟ್ ಅಂದ್ರೆ ಟಾರ್ಗೆಟ್, ಎಂಟ್ರಿ ಅಂದ್ರೆ ಎಂಟ್ರಿ. ಇದು ಟ್ರೇಡ್. ಇದು ಪ್ಲಾನ್ ಇಲ್ದಿರೋ ಟ್ರೇಡ್ ಅಲ್ಲ ಸರ್. ಈಗ ಮನೆ ಕಟ್ಟಬೇಕು, ಫಸ್ಟ್ ಅಡಿಗೆ ಮನೆ ಕಟ್ಟೋಣ, ಆಮೇಲೆ ಅದಕ್ಕೆ ರೂಮ್ ಕಟ್ಟೋಣ, ಅದೇನಾಗುತ್ತೆ? ಒಟ್ಟು ಪ್ಲಾನೇ ಇಲ್ಲ. ನಿಮ್ಮಲ್ಲಿ ಪ್ಲಾನ್ ಇರ್ಬೇಕು, ಆವಾಗ ನೀವು ಬೇಸ್ ರೆಡಿ ಮಾಡ್ತೀರಿ. ಬೇಸ್ ರೆಡಿ ಮಾಡಿದಾಗ ಮನೆ ಕಟ್ಟಿದಾಗ ಎಲ್ಲೆಲ್ಲಿ ಬರಬೇಕು ಅಲ್ಲಿ ಬರುತ್ತೆ. ಇದು ನಮ್ದು ಆಗಿಲ್ಲ ಸರ್, ಪ್ಲಾನಿಂಗೇ ಇಲ್ಲ. ಒಟ್ಟು ಎಂಟ್ರಿ 5 ಪಾಯಿಂಟ್ ಬಂತು ಸಾಕು, ಬಿಟ್ರಿ. ಲಾಸ್, ಸ್ಟಾಪ್ ಲಾಸ್ ಕೊಟ್ಟಿದ್ದೀನಿ, ಬಿಡಕ್ಕೂ ಮನ್ಸಿಲ್ಲ, ಕೂತ್ಕೊಳ್ಳೋಕ್ಕೂ ಮನ್ಸಿಲ್ಲ. ಈ ಒಂದು ಒಳಲಾಟ ಇದೆ. ಇದೆಲ್ಲ ನಿಮಗೆ ಕಾಂಪೌಂಡಿಂಗ್ ಮಾಡಕ್ ಹೋದ್ರೆ ಬರುವಂತ ಪ್ರಾಬ್ಲಮ್. ಸೊ ನಾನೇನ್ ಹೇಳೋದು, ನಿಮ್ಮ ಮಸ್ತಕ ಬೆಳೆದಿದ್ರೆ ಆಟೋಮೆಟಿಕ್ ಆಗಿ ನೀವು ಅದನ್ನ ಧೈರ್ಯದಲ್ಲಿ ಕೂತ್ಕೊಳ್ಳೋಕ್ಕಾಗತ್ತೆ. ಇಲ್ದಿದ್ರೆ ನಿಮಗೆ ಅದು ಆಗಲ್ಲ. ಅದಕ್ಕೆ ನೀವು ಸ್ಲೋ ಆ್ಯಂಡ್ ಸ್ಟಡಿಯಲ್ಲಿ ಹೋದ್ರೆ ನಿಮ್ಮ ದುಡ್ಡು ಅಲ್ಲಿ ಹೊಳಿಯುತ್ತೆ. ಆವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ವಿಡ್ರಾ ಮಾಡಿಕೊಂಡು ನೀವು ಅದನ್ನು ತಗೊಂಡು ಹೋಗ್ಲಿಕ್ಕೆ ಸುಲಭ ಆಗುತ್ತೆ. ಇಲ್ದಿದ್ರೆ ಏನಾಗುತ್ತೆ, ನಿಮಗೆ ಅಲ್ಲಿ ಸೈಕಾಲಜಿಕಲ್ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಕೈಯಲ್ಲಿ ಉಳಿಯಲ್ಲ. ಇದು ಪೈನ್ ಆಗಿ ಬರುವಂಥದ್ದು. ಹಾಗೆ ಈಗ ಅಂದ್ರೆ ನಾವೊಂದು ಕ್ಯಾಪಿಟಲ್ ತಗೊಂಡ್ಬಂದ್ರು ಸಹ ಅದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಬೇಕು. ಈಗ ಒಂದು ಲಾಸ್ ಆದ್ರೂ ಅದನ್ನ ತಡ್ಕೊಳ್ಬೇಕು, ಲಾಭ ಆದ್ರೂ ತಡ್ಕೊಳ್ಬೇಕು. ನಮ್ಮ ಹತ್ರ ಎಷ್ಟಾಗುತ್ತೆ ನಾವು ಅಷ್ಟೇ ಟ್ರೇಡ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ ಹೇಳಬೇಕು. ನಾವು ಒಮ್ಮೆಲೆ ದುಡ್ಡು ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಷ್ಟಾಗುತ್ತೆ ನಿಧಾನಕ್ಕೆ, ಸ್ಲೋ ಅಂಡ್ ಸ್ಟಡಿ, ಹಾಗೆ ಮಾಡ್ಬೇಕಂತ. ಸ್ಟಾಪ್ ಲಾಸ್ ಬಂದಾಗ್ಲೂ ಹಾಗೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ಕಾಯ್ತಾರೆ ಕೆಲವರು. ಅದಕ್ಕಿಂತ ಮೊದ್ಲೇ ಫಿಯರ್ ಅಲ್ಲಿ ಬಂದ್ಬಿಡ್ತಾರೆ. ಇಲ್ಲಿ ಬರುವಂತದ್ದು ಸೈಕಾಲಜಿ, ಫಿಯರ್ ಅಂಡ್ ಎಕ್ಸೈಟ್ಮೆಂಟ್ ಅದಕ್ಕೆ ಬರುತ್ತೆ. ಅದು ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಇದ್ದವ್ರಿಗೆ ಈ ಸೈಕಾಲಜಿಕಲ್ ಡಿಸ್ಟರ್ಬೆನ್ಸ್ ಬರಲ್ಲ. ನಿಮಗೆ ಮ್ಯಾನೇಜ್ಮೆಂಟ್ ಗೊತ್ತು ಅಂದ್ರೆ, ಈಗ ನಿಮ್ಗೆ ಹೋದ್ರೆ ಎಷ್ಟು ಹೋಗುತ್ತೆ ಅಂತ ಗೊತ್ತಿದ್ರೆ ನಿಮ್ಗೆ ಅದು ಕ್ಲಿಯರ್ ಇರುತ್ತೆ.
ನನಗೆ ಈ ಯಾರನ್ನೇ ಬೇಕಾದ್ರೆ ಕೇಳಿ ಸರ್ ಟ್ರೇಡ್ ಮಾಡೋರಿಗೆ, ಸರ್ 30,000ದಲ್ಲಿ 1,000 ರೂಪಾಯಿ ಕಷ್ಟ ರಿಸ್ಕ್ ಆಗುತ್ತೆ ಅಂತ ಹೇಳಿದ್ರೆ ಅದು ಪರವಾಗಿ 1,000 ಪರವಾಗಿಲ್ಲ ಸರ್ ಅಂತಾರೆ. ಮತ್ತೆ ಯಾಕೆ ಟ್ರೇಡಲ್ಲಿ ಕೂತಾಗ ಹೆದರ್ತಾರೆ? ಅವರ ಫಿಯರ್ ಯಾಕೆ ಬರುತ್ತೆ ಅಂದ್ರೆ ಅವರ 1,000ಕ್ಕೆ ಸ್ಟಿಕ್ ಆಗಲ್ಲ. ಹೌದು. ಅವರು ಅಲ್ಲಿ ಬಂದಾಗ ನಾನ್ ಗೆಲ್ಲೇಬೇಕು ಅನ್ನೋ ಹಠಕ್ಕೆ ಕೂತ್ಕೊಳ್ತಾರೆ, ನಾನೇ ಗೆಲ್ಲಬೇಕು ಅಂತ, ನನ್ನ ಪ್ಲಾನಿಂಗೇ ಕರೆಕ್ಟ್ ಆಗಬೇಕು ಅಂತ. ಅದು ತಪ್ಪು. ಅದು ಬದಲು ಅಕ್ಸೆಪ್ಟ್ ದ ಫೇಲಿಯರ್, ಆಮೇಲಿಂದ ಎಂಜಾಯ್ ದ ರಿವಾರ್ಡ್. ಇದು ಮೈಂಡ್ ಬಂದ್ರೆ ಗ್ರೀಡು ಬರಲ್ಲ. ಗ್ರೀಡು ಆಗೋದು ಯಾಕೆ? ಹೋಗ್ತಿತ್ತು ಇನ್ನೂ ಹೋಗ್ತಿತ್ತು, ನಾ ಬೇಗ ಬಿಟ್ನಲ್ಲ. ಅದು ಮಾರ್ಕೆಟ್ ಒಂದು ಮೇಲೆ ಹೋದ್ಮೇಲೆ ಮತ್ತೆ ತಿರ್ಗಾ ಹಾಕಕ್ ಹೋಗೋದು, ತಿರ್ಗಾ ಅಲ್ಲಿ ಕಾಲ್ ಜಾರಿ ಬೀಳೋದು, ಇದೆಲ್ಲ ಆಗ್ತದೆ. ಅದಕ್ಕೆ ನಾನು ಹೇಳೋದಕ್ಕೆ ಕ್ಯಾಪಿಟಲ್ ಅನ್ನ ಯಾವಾಗ ವಿಡ್ರಾ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಕ್ಯಾಪಿಟಲ್ ವಿಡ್ರಾ ಮಾಡೋದು ಮೇನ್ ಕೀವರ್ಡ್ ಇದರಲ್ಲಿ ಇರೋದು. ಸೊ ಕ್ಯಾಪಿಟಲ್ ವಿಡ್ರಾ ಮಾಡೋದು ಹೇಗೆ ಅಂದ್ರೆ ಅದಕ್ಕೊಂದು ಫಾರ್ಮುಲಾ ಸರ್ ನಾನು ಇಟ್ಟಿರೋದು. ಇದು ಯಾವುದೇ ಪುಸ್ತಕದಲ್ಲಿ ಇಲ್ಲ, ಯಾವುದಲ್ಲೂ ಇಲ್ಲ, ನನ್ನ ಒಂದು ಫಾರ್ಮುಲಾ ಇದು. ನನ್ನ ಫಾರ್ಮುಲಾ ಹೇಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಫಾರ್ ಉದಾಹರಣೆಗೆ ಇವತ್ತು ನಿಮ್ಮ ರಿವಾರ್ಡ್ ಮ್ಯಾನೇಜ್ಮೆಂಟ್ ಪ್ರಕಾರನೇ ನಿಮಗೆ ಇವತ್ತು 3,000 ಬಂತು. 3,000 ಬಂದ್ರೆ ನೀವು ಇಮಿಡಿಯೇಟ್ ಆಗಿ ಇವತ್ತು ಸಂಜೆನೆ 1,500 ರೂಪಾಯಿ ವಿಡ್ರಾ ಕೊಟ್ಬಿಡ್ಬೇಕು. ವಿಡ್ರಾ ಕೊಟ್ಬಿಡ್ಬೇಕು 50%. ಅಂದ್ರೆ ಎಷ್ಟು ಬಂತು ಲಾಭ ಅದರ 50% ವಿಡ್ರಾ ಕೊಟ್ಬಿಡ್ಬೇಕು. ಲಾಸ್ ಆದ್ರೆ ಹೇಗೂ ವಿಡ್ರಾ ಕೊಡೋಕ್ಕಾಗಲ್ಲ, ಲಾಸ್ ಆಗಿದೆ. ಅವಾಗ ಅದು ಲಾಸ್ ನ್ಯೂಟ್ರಲ್ ಆಗೋವರೆಗೆ, ಅಂದ್ರೆ ಈಗ ನಿಮ್ಮ ಕ್ಯಾಪಿಟಲ್ 30,000, ಈಗ ನಿಮಗೆ 33 ಆಯ್ತು, ನೀವು 1,500 ರೂಪಾಯಿ ವಿಡ್ರಾ ಕೊಟ್ಬಿಡ್ಬೇಕು. 31.5 ಇರುತ್ತೆ. ನೆಕ್ಸ್ಟ್ ಡೇ ಯಾವ ತರ ಲಾಸ್ ಗೀಸ್ ಆದ್ರೂ ನಿಮ್ಗೆ 30ಕ್ಕಿಂತ ಕಮ್ಮಿ ಬರಲ್ಲ. ಈಗ ಅದು 1,500 ಹೋಗಿದ್ರೆ ಅಲ್ಲೇ ಹೋಗಿರುತ್ತೆ. ಒಂದು ವೇಳೆ 28.5 ಆಯ್ತು ಅಂತ ಇಟ್ಕೊಳ್ಳಿ, 30,000 ಆಗೋವರೆಗೂ ನೀವು ವಿಡ್ರಾ ಕೊಡಂಗಿಲ್ಲ. 30,000 ದಾಟಿ ಏನ್ ಪ್ಲಸ್ ಬರುತ್ತೋ ಬಂದಿದ್ರಲ್ಲಿ 50% ವಿಡ್ರಾ ಕೊಡ್ಬೇಕು. ಇದನ್ನೇ ಅಭ್ಯಾಸ ಮಾಡ್ಕೊಂಡು ಬಂದ್ರಿ ಅಂತ ಆದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬಂದಿದ್ದ ದಿವಸ ಎಲ್ಲ 3,000 ಬಂದಿದ್ದ ದಿವಸ 50% ವಿಡ್ರಾ, 50 ನಿಮ್ ಕೈಗೆ ದುಡ್ಡು ಬರ್ತಾ ಇದೆ ಅನ್ನೋ ನಂಬಿಕೆ ಬರುತ್ತೆ. ಇದು ಟ್ರೇಡಿಂಗ್ ಅಲ್ಲಿ ಏನಾಗಿದೆ ಗೊತ್ತಾ, ಎಷ್ಟೋ ಜನ ವಿಡ್ರಾ ಅನ್ನೋ ಬಟನ್ ಯೂಸ್ ಮಾಡಿಲ್ಲ, ಎಲ್ಲ ಅಲ್ಲೇ ಇಟ್ಕೊಂಡ್ ಬಿಟ್ಟಿರ್ತಾರೆ. ಅಲ್ಲೇ ಇಟ್ಕೊಂಡ್ಬಿಟ್ಟಿರ್ತಾರೆ. ದುಡ್ಡಿದೆಲ್ಲ ಅಂತ ಮಾಡಕ್ ಹೋಗ್ತಾರೆ, ಅದು ಪೂರ್ತಿ ಒಮ್ಮೊಮ್ಮೆ ಕಳ್ಕೊಳ್ತಾರೆ. ಅಥವಾ ವಿಡ್ರಾ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಅವ್ರು ಯಾವತ್ತು ಲಾಸೇ ನೋಡ್ತಿರ್ತಾರೆ. ಮಾರ್ಕೆಟ್ ಇಂದ ದುಡ್ಡು ಬರುತ್ತೆ ಅನ್ನೋ ನಂಬಿಕೆನೇ ಬರಲ್ಲ ಅವ್ರಿಗೆ. ಅದಕ್ಕೆ ಅವಾಗವಾಗ 1,500 1,000 ಡೈಲಿ ಬರ್ತಾ ಇದ್ರೆ ನಿಮ್ಮ ಒಳಗೆ ಸಬ್ ಕಾನ್ಶಿಯಸ್ ಮೈಂಡ್ ಇಂದಾನೆ ನಿಮ್ಗೊಂದು ಅಫರ್ಮೇಶನ್ ಬರಕ್ ಶುರು ಆಗುತ್ತೆ. ಓಕೆ, ನಿನ್ ಕೈಲಿ ಆಗುತ್ತೆ, ದುಡ್ಡು ಮಾಡಕ್ಕಾಗತ್ತೆ ಅಂತ. ಈಗ ಸರಿ ಉದಾಹರಣೆಗೆ ನೀವು ಯಾವುದೋ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತೀರಿ. ಕೆಲ್ಸಕ್ಕೆ ಹೋದಾಗ ತಗೋಪ ಅಡ್ವಾನ್ಸ್ ಅಂತ 500 ರೂಪಾಯಿ ಕೊಟ್ರು ಅಂತ ಇಟ್ಕೊಳ್ಳಿ. ನಿಮ್ಗೊಂದು ನಂಬಿಕೆ, ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ದುಡ್ಡಿದೆ ಅವ್ರ ಹತ್ರ, ನಮ್ಗೆ ನಾಳೆ ಪೇಮೆಂಟ್ ಮಾಡ್ತಾರೆ ಅಂತ. ಅದು ಬಿಟ್ಬಿಟ್ಟು ಅಲ್ಲಿ ಹೋದಾಗ ಮಾಡಿ ಕೊಡೋಣ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ, ಸೈಕಾಲಜಿಕಲ್ ನಿಮ್ಗೊಂದು ಫಿಯರ್ ಕ್ರಿಯೇಟ್ ಆಯ್ತು. ಮಾಡಿದ್ಮೇಲೆ ಕೊಡ್ಲಿಲ್ಲ ಅಂದ್ರೆ ಕರೆಕ್ಟ್ ಅಲ್ವಾ? ಈ ಫಿಯರ್ ಕಾರಣ ನಮ್ಗೆ ಅದು ಬರುತ್ತೆ ಅನ್ನೋ ನಂಬಿಕೆ ಇಲ್ಲ. ಸೊ ಅದೇ ತರ ಟ್ರೇಡಿಂಗ್ ಅಲ್ಲೂ ಅಷ್ಟೇ, ಯಾರಾದ್ರೂ ಒಬ್ಬರು ಒಂದ್ಸಲಿ ದುಡ್ಡು ಕೊಟ್ರೆ ನಿಮ್ಗೆ ಅದು ನಂಬಿಕೆ ಬರುತ್ತೆ. ಅದಕ್ಕೆ ನಾನು ಲಾಭ ಮಾಡ್ತಿದ್ದಂಗೆನೆ 50% ತೆಗೀರಿ, 50% ಉಳಿಲಿ. ಇದೇ 50% ಉಳಿದು ಬೆಳೆಯುತ್ತಲ್ಲ, ಆವಾಗ ಅದು 60,000 ಆಯ್ತು ಅಂತ ಇಟ್ಕೊಳ್ಳಿ, ಆಗ 30,000 ತೆಗೀರಿ. ಈಗ ಈ 30,000 ನಿಮ್ದ ಅಲ್ಲ, ಲಾಭ ದುಡ್ಡು. ನಿಮ್ಮಲ್ಲಿ ಟೋಟಲ್ ಫಿಯರ್ ಹೋಗ್ಬಿಡುತ್ತೆ. ಆ ಟೋಟಲ್ ಫಿಯರ್ ಔಟ್ ಆದಾಗ ನೀವಲ್ಲ ಒಂದು ಮಾಡೋ ಒಂದು ಎಂತುಸಿಯಾಸಮೇ ಬೇರೆ ಇರುತ್ತೆ. ಆ ಎಂತುಸಿಯಾಸಮ್ ಅಲ್ಲಿ ಮಾಡ್ತಿರಲ್ಲ, ಅವಾಗ ಅದು ಸೆಕೆಂಡ್ ಮಂತ್ ತಿರ್ಗಾ ಅಷ್ಟೇ ತಂದು ಕೊಡುತ್ತೆ. ಅವಾಗ್ಲೂ ವಿಡ್ರಾ ಮಾಡಿ, ಅವಾಗ 30,000 ರೂಪಾಯಿ ಎಕ್ಸ್ಟ್ರಾ ಲಾಭ ಮಾಡಿದೆ ಅಂತ ಮನಸ್ಸಿಗೊಂದು ತೃಪ್ತಿ. ಫಸ್ಟ್ 50% ಲಾಭ ಮಾಡಿದಿರಿ, ತಿರ್ಗಾ ಅದು 30 ತೆಗ್ದಾಗ ತಿರ್ಗಾ ಒಂದ್ಸಲ ತೃಪ್ತಿ, ಲಾಭ ಮಾಡಿ. 3ನೇ ತಿಂಗಳು ಅದನ್ನೇ ರಿಪೀಟ್ ಆದಾಗ ಈಗ ನೀವು ರೀಇನ್ವೆಸ್ಟ್ಮೆಂಟ್ ಮಾಡಿ 60,000. ಆವಾಗ ನಿಮ್ಮ ಲಾಟ್ ಇನ್ಕ್ರೀಸ್ ಮಾಡಿ, ಆವಾಗ ನಿಮ್ಗೆ ಅದು ಟೋಟಲ್ ಫಿಯರ್ಲೆಸ್. ನಾನು ಹಾಕಿದ ಕ್ಯಾಪಿಟಲ್ ಬಂತು, 3 ತಿಂಗಳಲ್ಲಿ ನನಗೊಂದು ತಿರ್ಗಾ ಒಂದು 30,000 ಬಂತು. ಅದಲ್ಲದೆ ಪ್ರತಿ ದಿವಸ ನನ್ನ ಖರ್ಚಿಗೆ 1,500 ರೂಪಾಯಿ 1,000 ರೂಪಾಯಿ ಬರ್ತಾ ಇತ್ತು. ಹಿಂಗೆಲ್ಲ ನೋಡಿದಾಗ ಆವ್ರೇಜ್ ಆಗಿ ನಿಮಗೆ ಆ 30,000 ನಿಮ್ಗೊಂದು ಹೆಚ್ಚು ಕಮ್ಮಿ ಒಂದು 70-75 ರೂಪಾಯಿ ಲಾಭ ಮಾಡಿ ಕೊಟ್ಟಿರುತ್ತೆ 3 ತಿಂಗಳಲ್ಲಿ. ಆಗ ನಿಮ್ಗೊಂಥರ ರಿಲ್ಯಾಕ್ಸ್ಡ್ ಮೈಂಡ್, ಇನ್ನೀಗ ಏನು ತೊಂದರೆ ಇಲ್ಲ, ಬಂದಿದೆಲ್ಲ ನಂದೇ ಅಂತ. ಇಲ್ಲಿ ಬರ್ತಿರೋ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಮಗೆ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಂದು ಒಂದು 10 ಲಕ್ಷ ರೂಪಾಯಿ ಸಾಲ ಇದೆ, 10 ಲಕ್ಷ ಸಾಲವನ್ನ ನಾನು ಇಲ್ಲಿ 6 ತಿಂಗಳಲ್ಲಿ ಮುಗಿಸ್ತೀನಿ ಅಂತ ಯುದ್ಧಕ್ಕೆ ಹೇಳೋದು. ಆವಾಗ ನನಗೆ ಲೆಕ್ಕ ಹಾಕೊಂಡ್ಬರೋದೇ ಹಾಗೆ, ನಾನು 10,000ನ 10 ಲಕ್ಷವನ್ನ 6 ತಿಂಗಳಲ್ಲಿ ಮುಗಿಸ್ಬೇಕಂದ್ರೆ ತಿಂಗಳಿಗೆ ನನಗೆ 2 ಲಕ್ಷ ಹತ್ತತ್ರ ಬರಬೇಕು. 2 ಲಕ್ಷ ತಿಂಗಳಿಗೆ ಬರ್ಬೇಕಂದ್ರೆ ದಿನಕ್ಕೆ 20 ಟ್ರೇಡ್ ತಿಂಗಳಲ್ಲಿ, ಸೊ ದಿನಕ್ಕೆ 10,000 ರೂಪಾಯಿ ಬರಬೇಕು. ನಾ 10,000 ರೂಪಾಯಿ ತೆಗಿಲೇಬೇಕು ಅಂತ, 10,000 ತೆಗಿಲೇಬೇಕು ಅನ್ನೋ ಗ್ರಿಡ್ಜಿಗೆ ಹೋದಾಗ ಇದು ಯಾವುದು ನಡೆಯಲ್ಲ, ಅದೆಲ್ಲ ಎಡವಟ್ಟಾಗತ್ತೆ.
ಕೆಲವರು ಅಂದ್ರೆ ಈ ಟ್ರೇಡಿಂಗ್ ಗೆ ಬರೋರು 2 ಟೈಪ್ ಇರ್ತಾರೆ. ಒಬ್ರು ಎಕ್ಸ್ಟ್ರಾ ಮನಿ, ಅವ್ರ ಹತ್ರ ಖರ್ಚು ಬಿಟ್ಟು ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಇರುತ್ತೆ, ಎಸ್ ಒಂದಿಷ್ಟು ಅಮೌಂಟ್ ತಗೊಂಡ್ ಬಂದಿರುತ್ತೆ, ಇದು ಎಕ್ಸ್ಟ್ರಾ, ಯಾವ್ದಕ್ಕೂ ಲೆಕ್ಕಕ್ಕಿಲ್ಲ, ಇದು ಎಕ್ಸ್ಟ್ರಾ ಇದೆ ನನ್ನ ಹತ್ರ, ಇದ್ರಲ್ಲಿ ನಾನು ಟ್ರೇಡ್ ಮಾಡ್ತೀನಿ, ಹೋದ್ರೆ ಹೋಯ್ತು ಬಂದ್ರೆ ಬಂತು, ಕಲಿಬಹುದು. ಅದ್ರಲ್ಲೂ 2 ಮೈಂಡ್ ಬರ್ತಾರೆ. ಒಂದು ಕಲಿಯದೆ ಬಂದು ಇನ್ವೆಸ್ಟ್ ಮಾಡ್ತಾರೆ ಬ್ಲೈಂಡ್ ಆಗಿ, ಬಂದ್ರೆ ಪಾಸ್ ಇಲ್ಲಾಂದ್ರೆ ಹೋಯ್ತಂತ. ಇನ್ನೊಬ್ರು ಕಲ್ತು ಮಾಡುವಂತ ಬರ್ತಾರೆ, ಆ ತರ ಬರ್ತಾರೆ. ಇನ್ನೊಂದು ಸೆಕ್ಟರ್ ಅಲ್ಲಿ ಬರ್ತಾರೆ, ಅವ್ರದ್ದು ಇಷ್ಟೇ ಅಮೌಂಟ್ ಇರುದು, ಅದರಲ್ಲಿ ಅವ್ರಿಗೆ ತುಂಬಾ ಏನಿರ್ತದೆ ಅದಕ್ಕೆ ಅದ್ರೆಲ್ಲ ಖರ್ಚು ವೆಚ್ಚದೆಲ್ಲ ಇರ್ತದೆ, ಅದರಲ್ಲೂ ತಕೊಂಡ್ಬಂದು ಹಾಕ್ತಾರೆ ಅದನ್ನ ಅಮೌಂಟ್, ಅದು ವಾಪಸ್ ಬೇಕಾಗ್ತದೆ ಅಲ್ಲಿ ಹಣ. ಹೌದು ಸರ್, ನನ್ನ ಫ್ರೆಂಡ್ಸ್ 2-3 ಜನ ಇದ್ದಾರೆ, ಅವರು ಬಿಸ್ನೆಸ್ ಮೆನ್ಸ್ಗಳು. ಅವರಿಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪೇಮೆಂಟ್ ಮಾಡ್ಲಿಕ್ಕೆ ಇರುತ್ತೆ, ಆ ಪೇಮೆಂಟ್ ಡೇಟ್ 15 ದಿವಸ, ಅವನಿಗೆ ಚೆಕ್ ಕೊಡ್ತಾರೆ, 15 ದಿವಸ ಬಿಟ್ಟು ಚೆಕ್ ತಗೊಂಡು ಹೋಗುದು. ಇವ್ರದ್ದು ಪೇಮೆಂಟ್ ಅಮೌಂಟ್ ರೆಡಿ ಆಗಿದೆ, ಆಯ್ತಾ, ಈ ಪೇಮೆಂಟ್ ಅಮೌಂಟ್ ರೆಡಿ ಆಗಿದೆ, 15 ದಿವಸ ಬಿಟ್ಟು ಚೆಕ್ ಕೊಟ್ಟಿರ್ತಾರೆ, ಈ ಅಮೌಂಟ್ ಅನ್ನ ಟ್ರೇಡಿಂಗ್ ಹಾಕೋದು. ಅವರ ಮೈಂಡ್ ಸೆಟ್ ಏನಂದ್ರೆ, ಆ ಒಂದು ಪೇಮೆಂಟ್ ಬರೋದ್ರೊಳಗೆ ಆ ಅಮೌಂಟ್ ಇಂದ ನಾನು ಒಂದಿಷ್ಟು ಲಾಭ ಮಾಡ್ಬೇಕು ಅಂತ ಬಡ್ಡಿಗೆ ದುಡ್ಡು ಕೊಟ್ಟ ಅವ್ರ ತಲೆ. ಅದನ್ನ ಹಿಡಿಯಕ್ ಹೋಗಿ ಆ ಅಮೌಂಟ್ ಅನ್ನು ಕಳ್ಕೊಳ್ತಾರೆ. ಅದೇ ಆ ತರದವರು ಸಹ ಇರ್ತಾರೆ ಸರ್. ಸೊ ನೀವ್ ಹೇಳ್ದಾಗೆ ಇನ್ವೆಸ್ಟ್ಮೆಂಟ್ ಪಾರ್ಟ್ ಅಲ್ಲಿ ಮಾಡೋರು ಇನ್ವೆಸ್ಟ್ಮೆಂಟ್ ಪಾರ್ಟ್ ಅಲ್ಲೇ ಥಿಂಕ್ ಮಾಡ್ಬೇಕು, ಅದನ್ನ ಎಷ್ಟು ಬಿಡಬೇಕು ಅಷ್ಟೇ ಬಿಡಬೇಕು. ಇದು ಏನಂತ ಹೇಳಿದ್ರೆ, ಇವತ್ತು ಯಾರೋ ಒಬ್ರು ತೋಟ ಮಾಡಿದ್ದಾರೆ, 500,000 ತೆಂಗಿನ ಮರ ಎಲ್ಲ ಇದೆ, ಒಳ್ಳೆ ತೋಟ ಆಗಿದೆ, ಅಲ್ಲಿ ದುಡ್ಡು ಮಾಡ್ತಾ ಇದಾರೆ ಅಂತ ಹೇಳಿ ನಾನು ಇವತ್ತೇ ಬರೋದು ಏಕ್ದಮ್ ನಾನೊಂದು ತೆಂಗಿನ ಮರ ಹಾಕಿ ನಾಳೆ ದುಡ್ಡು ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕೋದು ಆಗಲ್ಲ. ಅದನ್ನ ತೆಂಗಿನ ಮರ ಬೆಳಿಲಿಕ್ಕೆ 5 ವರ್ಷ ಬೇಕು. ಹಾಗೆ ಇಲ್ಲೂ ಅಷ್ಟೇ, ನಮ್ಗೆ ಆ ಪೇಷನ್ಸ್ ಬಿಲ್ಡ್ ಆಗ್ಬೇಕು. ಅದೆಲ್ಲ ಕರೆಕ್ಟ್ ಆಗಿದ್ರೆ ಆಟೋಮೆಟಿಕ್ ಆಗಿ ಸಕ್ಸಸ್ ಬಂದೇ ಬರುತ್ತೆ ಸರ್, ಬರ್ದೇ ಎಲ್ಲೂ ಹೋಗಲ್ಲ. ಬಟ್ ನಾವು ಆ ಪ್ಲಾನಿಂಗ್ ಅಲ್ಲಿ ಇರೋದು. ಸೊ ಈಗ ನಿಮಗೆ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು. ಕರೆಕ್ಟ್. ಈಗ ಒಂದು ಫಿಯರ್, ಅದಕ್ಕೆ ಮೈನ್ ಆಗಿ ಎಲ್ಲದಕ್ಕೂ ಬರೋದು ಮೈಂಡ್ ಫಿಯರ್ ಮತ್ತೆ ಗ್ರೀಡ್ ಅದು ಎರಡೇ. ಮೈಂಡ್ ಸೆಟ್ ಮೈನ್, ಸೈಕಾಲಜಿ ಮೈನ್ ಆಗಿ ಬರುತ್ತೆ ಟ್ರೇಡಿಂಗ್ ಅಲ್ಲಿ. ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮೈನ್ ಆಗ್ಬೇಕು, ಮತ್ತೆ ಟ್ರೇಡಿಂಗ್ ಬೇಕು. ಸೊ ಈಗ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಸೊ ಲರ್ನ್ ಅಂಡ್ ಅರ್ನ್. ಇದ್ರಲ್ಲಿ ಈಗ ಲರ್ನ್ ಅಂಡ್ ಅರ್ನ್ ಅಥವಾ ಅರ್ನ್ ಅಂಡ್ ಲರ್ನ್ ಅಥವಾ ಅರ್ನ್ ಮಾಡ್ಕೊಂಡು ಲರ್ನ್ ಮಾಡೋದು ಯಾವ ತರ? ಅಂದ್ರೆ ನೀವು ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಟ್ರೇಡಿಂಗ್ ಮುಖ್ಯನಾ ಅಂತ ಕೇಳ್ತಿದ್ದೀರಿ. ನಾನು ಹೇಳೋದು ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಗೊತ್ತಿದ್ರೆ 50 to 60% ನೀವು ಪಾಸ್. ಯಾಕೆಂದ್ರೆ ದುಡ್ಡನ್ನು ಹೇಗೆ ಮ್ಯಾನೇಜ್ ಮಾಡ್ಬೇಕಂತ ಗೊತ್ತಿರ್ಬೇಕು ಸರ್, ಮೇಯ್ನ್ ಆಗಿರೋದೇ ಅದು. ಯಾವ ಸ್ಕೂಲಲ್ಲೂ ಹೇಳ್ಕೊಡೋದಿಲ್ಲ ದುಡ್ಡನ್ನು ಹೇಗೆ ಮ್ಯಾನೇಜ್ ಮಾಡಬೇಕು. ಸಂಬಳ ಬರುತ್ತೆ ಅಂತಾರೆ, ಆ ಸಂಬಳವನ್ನ ಹೇಗೆ ಡಿವೈಡ್ ಮಾಡಿ ಮ್ಯಾನೇಜ್ ಮಾಡಬೇಕು ಅಂತ ಯಾರು ಹೇಳ್ಕೊಡೋದಿಲ್ಲ. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀವು ಅದನ್ನ ಕಲ್ತ್ರಿ ಅಂತ ಆದ್ರೆ ನೀವು ಒಂದು 50 to 60% ನೀವು ಪಾಸ್. ಅದಾದ್ಮೇಲೆ ಉಳಿದಿರೋದು ಟ್ರೇಡಿಂಗ್. ನೀವು ಅದನ್ನ ತಗೊಂಡೋಗಿ ಆಗ್ತಿರೋದು ಎಲ್ಲಿ? ಟ್ರೇಡಿಂಗ್ ಅಲ್ಲಿ. ಆ ಟ್ರೇಡಿಂಗ್ ಅನ್ನ ಕರೆಕ್ಟ್ ಆಗಿ ಕಲೀಲಿಲ್ಲ ಅಂತ ಹೇಳಿದ್ರೆ ಈ 60% ಮ್ಯಾನೇಜ್ ಮಾಡಕ್ ಗೊತ್ತಿದ್ರು ವೇಸ್ಟ್, ನಿಮ್ಗೆ ಅದು ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಅದು ಮುಖ್ಯ. ಸೊ ಅದಕ್ಕೂ 40% to 60% ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಸೊ 40% ಮಾತ್ರ ಟ್ರೇಡಿಂಗಿಗೆ, 60% ಅಂದ್ರೆ ಫಸ್ಟ್ ನೀವು ಲರ್ನಿಂಗ್ ಅಂತ ತಗೊಂಡ್ರೆ ಎರಡಕ್ಕೂ ಲರ್ನಿಂಗ್ ಇದೆ. ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ಗೂ ಲರ್ನಿಂಗ್ ಇದೆ, ಟ್ರೇಡಿಂಗ್ಗೂ ಲರ್ನಿಂಗ್ ಇದೆ. ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಟ್ರೇಡಿಂಗ್ ಲರ್ನಿಂಗ್ ಆಗಿತ್ತು ಅಂತ ಹೇಳಿದ್ರೆ 60% ಪಾಸ್, ಟ್ರೇಡಿಂಗ್ ಲರ್ನಿಂಗ್ ಆಗಿದ್ರೆ 40% ಪಾಸ್, ಎರಡು ಲರ್ನಿಂಗ್ ಆಗಿದ್ರೆ 100% ಪಾಸ್. ಇಲ್ಲಿದ್ರೆ ಆಗಲ್ಲ, ಎರಡು ಬೇಕು. ಅದೇ ಅದಕ್ಕೆ ಸರ್ಟನ್ ಒಂದು ಲಿಮಿಟ್ ಇಟ್ಸ್ಕೊಂಡು ಏನ್ ಬೇಕೋ ಅದನ್ನ ಮಾಡ್ಕೊಂಡು ಬಂದ್ರಿ ಅಂತ ಆದ್ರೆ ಎರಡು ಬೋಟ್ ಸೇಮ್ ಸರ್. ಈಗ 2 ಕಣ್ಣಲ್ಲಿ ಯಾವ ಕಣ್ಣು ಮುಖ್ಯ, 2 ಕಾಲಲ್ಲಿ ಯಾವ ಕಾಲು ಮುಖ್ಯ, 2 ಕೈಯಲ್ಲಿ ಯಾವ ಕೈ ಮುಖ್ಯ ಅಂದ್ರೆ ಎರಡು ಬೇಕು. ಕರೆಕ್ಟ್ ಅಲ್ವಾ? ಅದು ಯಾವ ಕಣ್ಣು ಯಾವ ಕೈ ಯಾವ ಕಾಲು ಮುಖ್ಯ ಅಂತ ಏನು ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಹೇಳ್ತಕ್ಕಲ್ಲ ಬಲಗೈಯೇ ಮುಖ್ಯ, ಎಡಗೈ ಇಲ್ದಿರ ಆಗುತ್ತಾ? ಆಗಲ್ಲ, ಬೇಕು, ಅದು ಬೇಕು. ಸೊ ಕ್ಯಾಪಿಟಲ್ ಮ್ಯಾನೇಜ್ಮೆಂಟು ಬೇಕು, ಇದು ಟ್ರೇಡಿಂಗು ಬೇಕು. ಅದೇ 90% ಆಫ್ ಟ್ರೇಡರ್ಸ್ ಯಾರೆಲ್ಲ ಲಾಸ್ ಆಗಿದ್ರು ನೀವು ಅವ್ರ ಹತ್ರ ಹೋಗಿ ಎಂಕ್ವೈರಿ ಮಾಡಿ ನೋಡಿ, ಅವ್ರು ತಪ್ಪಿದ್ದೆ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಲ್ಲಿ. ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ಸ್ಟಾಪ್ ಲಾಸ್ ಅಂದ್ರೆ ಏನು ಅಂತ ಕೇಳ್ತಾರೆ, ಇಟ್ಟೇ ಅಭ್ಯಾಸ ಇಲ್ಲ. ಸೊ ಇದೆಲ್ಲ ಕರೆಕ್ಟ್ ಆಗಿ ಕಲ್ತಿದ್ರ ಅಂತ ಹೇಳಿದ್ರೆ ಸರ್ ನೀವು ದಿನಕ್ಕೆ ಎಷ್ಟು ತೆಗಿಬೇಕು ಅಂತ ಕೇಳಿ ನೋಡಿ. ಯಾರೊಬ್ರು ಟ್ರೇಡಿಂಗ್ ಮಾಡ್ತಾ ಇದಾರೆ, ಟ್ರೇಡಿಂಗ್ ಇಸ್ ಎ ಗ್ಯಾಮ್ಲಿಂಗ್, ಹೌದಾ ಸರ್? ಆಗ ಸೀದಾ ಹೋಗಿ ಕೇಳಿ, ಗ್ಯಾಮ್ಲಿಂಗ್ ಅಂತ ಹೇಳ್ತಿರಲ್ಲ, ಯಾಕೆ ನೀವು ಟ್ರೇಡಿಂಗ್ ಮಾಡಿದ್ರ? ಹೌದು ಅಂತ ಹೇಳಿದ್ರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಪರ್ ಡೇ ಮಾರ್ಕೆಟ್ ಇಂದ ಅಂತ ಕೇಳಿ. ಅವನ ಹತ್ರ ಪ್ಲಾನ್ ಇಲ್ಲ. ಎಷ್ಟು ಲಾಸ್ ಕೊಡಕ್ ರೆಡಿ ಇದ್ರಿ ಕೇಳಿ, ಲಾಸ್ ಬಗ್ಗೆ ಪ್ಲಾನ್ ಇಲ್ಲ. ಹಿಂಗಿದ್ದಾಗ ಅವ್ನು ಹೆಂಗ್ ಸಕ್ಸಸ್ ಆಗಕ್ಕಾಗತ್ತೆ? ಸೊ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮಾಡಕ್ ಗೊತ್ತಿದ್ದವನಿಗೆ ಮಾತ್ರ ಟ್ರೇಡಿಂಗ್ ಅನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಕ್ ಆಗತ್ತೆ. ಇದನ್ನ ಮ್ಯಾನೇಜ್ ಮಾಡಕ್ ಗೊತ್ತಿಲ್ದಿದ್ದವನಿಗೆ ಇದು ಮ್ಯಾನೇಜ್ ಮಾಡಕ್ಕೆ ಆಗೋದಿಲ್ಲ. ಇದು ನನ್ನ ಒಂದು ಅನಿಸಿಕೆ. 2 50-50 ಇದೆ. ಸೊ 2 ಬರಬೇಕು. ಇದು 2 ಗೊತ್ತಿದ್ರೆ ನಾವು ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ತುಂಬಾ ಮುಖ್ಯ ಇರುವಂತದ್ದು. ಸೊ ಅದನ್ನ ನಾವು ನೆಕ್ಸ್ಟ್ ಹೊಸದಾಗಿ ಎಪಿಸೋಡ್ ಅಲ್ಲಿ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಈಗ ಇದುವರೆಗೆ ನಾವು ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಬಗ್ಗೆ, ಡೈರೆಕ್ಷನ್ ಬಗ್ಗೆ ಇದುವರೆಗೆ ಇದ್ವಿ.
ಆದ್ರೆ ಈಗ ಬರುವಂತದ್ದು ಮೇನ್ ಟಾಪಿಕ್ ಅಂದ್ರೆ ಟ್ರೇಡಿಂಗ್ ಅಂತ ಬಂದ್ರೇನೆ ನಾವು ಎಲ್ಲಿ ನಾವು ಬೈ ಮಾಡಬೇಕು, ಎಲ್ಲಿ ನಾವು ಸೆಲ್ ಮಾಡಬೇಕು, ಎಲ್ಲಿ ನಾವು ಸ್ಟಾಪ್ ಲಾಸ್ ಇಡಬೇಕು ಅನ್ನೋದು ಈಗ ತುಂಬಾ ಇಂಪಾರ್ಟೆಂಟ್ ಆದ ವಿಚಾರ. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮೊಟ್ಟಿಗೆ ಫುಲ್ ಕ್ಲಿಯರ್ ಆಗಿ ಮಾತಾಡ್ತೀವಿ. ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿ, ಸೊ ದಟ್ ನಿಮಗೆ ಆ ಎಪಿಸೋಡ್ ಮಿಸ್ ಆಗಲ್ಲ. ಸೊ ಜನಾರ್ದನ್ ಸರ್ ಒಟ್ಟಿಗೆ ನೆಕ್ಸ್ಟ್ ಎಪಿಸೋಡ್ಗೆ ತಿರ್ಗಾ ಮೀಟ್ ಆಗೋಣ. ಅಂಟಿಲ್ ಅನ್ಲೆಸ್ ನಮಸ್ತೆ. ನಮಸ್ತೆ ಸರ್.